ನಮಸ್ಕಾರ ಎಲ್ಲರಿಗೂ. ನಾನು ಕೆ ಹೌಸ್ ಡ್ಯಾಡ್, ಕನ್ನಡಿಗ ಲಿವಿಂಗ್ ಇನ್ ಶಾರ್ಜಾ. ಇವತ್ತು ನಾವು ಹೋಗ್ತಾ ಇದ್ದೀವಿ ಯಾವ ಪ್ಲೇಸ್ಗೆ ಅಂದರೆ ಜುಮೇರಾ ಬೀಚ್ಗೆ. ಪ್ಲ್ಯಾನ್ ಏನೋ ಮಾಡ್ಕೊಂಡಿದ್ದೀವಿ. ಈ ಹೋಗಿ ನೋಡೋಣ ಎಷ್ಟು ಕ್ರೌಡ್ ಇದೆ, ಏನು ಕತೆ ಅಂತ. ಮೋಸ್ಟ್ಲಿ ಕ್ರೌಡ್ ಇದ್ದರೆ ಪ್ಲ್ಯಾನ್ ಚೇಂಜ್ ಮಾಡ್ಬೋದು. ಕ್ರೌಡ್ ಇಲ್ದಲೇ ಇದ್ದರೆ ನಿಮಗೆ ಜುಮೇರಾ ಏರಿಯಾ ಮತ್ತು ಜುಮೇರಾ ಬೀಚ್, ಕೈಟ್ ಬೀಚ್ ಅಂತಾರೆ, ಹಾಗೂ ಅದರ ಸುತ್ತಮುತ್ತ ಎಲ್ಲ ತೋರಿಸ್ತೀನಿ. ಇದು ಹೌಸ್ ಡ್ಯಾಡ್ ವ್ಲಾಗ್ಸ್ ವಿಡಿಯೋ. ನೆಕ್ಸ್ಟ್ ಜುಮೇರಾ ಕಡೆ. ಈ ವಿಡಿಯೋನ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಯೋಚಿಸಿದ್ದೀನಿ. ಇಲ್ಲಿ ನನ್ನ ಭಯಂಕರ ಮುಖಾನ ಮಧ್ಯೆ ಮಧ್ಯೆ ತೋರಿಸ್ದಲೇ ಒಂದಿಷ್ಟು ಡ್ರೈವಿಂಗ್ ವೀಡಿಯೋಸ್ ಇದೆ. ಡ್ರೈವ್ ಮಾಡ್ತಾ ಜುಮೇರಾ ರೋಡಲ್ಲಿ, ಈ ರೋಡು, ಮತ್ತು ಅಲ್ಲಿ ಇಳಿದಾದ ಮೇಲೆ ಒಂದಿಷ್ಟು ವಾಕಿಂಗ್ ಮಾಡ್ತಾ ಈ ಜಾಗದ ಬಗ್ಗೆ, ಈ ಜುಮೇರಾ ಅಂಥ ಒಂದು ಜಾಗ, ಸ್ಪೆಷಲ್ ಜಾಗ ಇದು. ಇದ್ರ ಬಗ್ಗೆ ಹೇಳುವಂಥ ತುಂಬ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಇದೆ. ಅದನ್ನು ಹೇಳ್ತಾ ಮಾಡೋಣ ಅಂತ. ಯಾಕಂದರೆ ಮ್ಯೂಸಿಕ್ ಹಾಕಿದ್ರೆ ಬರೀ ಕಾಪಿರೈಟ್ ಆಗೋದು ತಲೆನೋವು. ಹಾಗಾಗಿ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಇದೆ, ಹೇಳ್ತೀನಿ, ಕೇಳಿ, ಮಜಾ ಇರುತ್ತೆ, ಒಂಥರ ಡಿಫ್ರೆಂಟಾಗಿದೆ. ಫಸ್ಟು ಒಂದಿಷ್ಟು ಪಾಯಿಂಟ್ಸು ಹಿಸ್ಟ್ರಿ ಮತ್ತು ಆರಿಜಿನ್ಸ್, ಇತಿಹಾಸ ಮತ್ತು ಆರಂಭದ ದಿನಗಳಿಂದ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಇದೆ. ಫಸ್ಟ್ ಪಾಯಿಂಟ್ ಏನಂದರೆ, ಈ ಹಳೆ ಕಾಲದ ನೆನಪುಗಳು. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಕಾರುಗಳು ಎಲ್ಲ ಬರೋದಕ್ಕಿಂತ ಮುಂಚೆ ಅಂದರೆ ಒಂದು 9ರಿಂದ 11ನೇ ಶತಮಾನದಲ್ಲಿ ಜುಮೇರಾ ರೋಡ್ ಈ ಇರಾಕ್ ಮತ್ತು ಒಮಾನ್ ನಡುವೆ ಓಡಾಡೋ ಒಂಟೆ ಗಾಡಿಗಳು ರೆಸ್ಟು ಪಡೆಯೋ ಒಂದು ಜಾಗ ಆಗಿತ್ತಂತೆ. ಮತ್ತು ಇಲ್ಲಿ ರೋಡ್ಗಳೆಲ್ಲ ರೆಡಿ ಆಗೋಕ್ಕಿಂತ ಮುಂಚೆ ಇಲ್ಲಿ ಬರೀ ಈ ಮೀನು ಹಿಡಿಯೋರು, ಒಂಟೆ ಸಾಕೋರು ಮತ್ತು ಸಮುದ್ರದಲ್ಲಿ ಈ ಮುತ್ತು ಹರಿಸ್ತಾರಲ್ಲ, ಅವರು ಮಾತ್ರ ಇರ್ತಿದ್ರು ಈ ಜಾಗದಲ್ಲಿ. ಈ ಜುಮೇರಾ ಹೆಸರಿನ ಮೀನಿಂಗ್ ಏನು? ಇದು ಅರೇಬಿಕ್ ಭಾಷೆಯಲ್ಲಿ ಜುಮೇರಾ ಅಂದರೆ ತುಂಬ ಸುಂದರವಾಗಿರೋದು ಅಥವಾ ಉರಿಯುವ ಕೆಂಡ, ಅದೇ ಮೀನಿಂಗ್ ಅದರದ್ದು. ಏನು ಮೋಸ್ಟ್ಲಿ ಇದು ಏನಂತಾರೆ, ಸಂಜೆ ಹೊತ್ತಲ್ಲಿ ಮರಳು ಮತ್ತು ಈ ಸಮುದ್ರದ ಅಲೆಗಳು ಈ ಸೂರ್ಯನ ಬೆಳಕಿಗೆ ಹೊಳೆಯೋದು ನೋಡಿ ಈ ಹೆಸರು ಬಂದಿರಬಹುದು ಅಂತ ಹೇಳ್ತಾರೆ ಜನ. ಈ ಜುಮೇರಾ ರೋಡ್ನಲ್ಲಿ ಏನಂತಾರೆ ಫೇಮಸ್ ಲ್ಯಾಂಡ್ಮಾರ್ಕ್ಸ್ ಮತ್ತು ಈ ಆರ್ಕಿಟೆಕ್ಚರಲ್ ವಂಡರ್ಸ್ ಯಾವುದು ಅಂದರೆ, ಎಲ್ಲರಿಗೂ ಗೊತ್ತಿರೋಂಗೆ ಬುರ್ಜ್ ಅಲ್ ಅರಬ್ ಹೋಟೆಲ್, ಈ 7 ಸ್ಟಾರ್ ಹೋಟೆಲ್ ಇದೆಯಲ್ಲ, ಎಲ್ಲ ನೋಡಿರ್ತೀರ. ಅದು ಮತ್ತು ಒಂದು ಅಲೆಗಳ ಶೇಪಲ್ಲಿ ಜುಮೇರಾ ಹೋಟೆಲ್ ಅಂತ ಇದೆ, ಅದ್ರ ಪಕ್ಕನೇ ಇದೆ, ಅದು ಒಂದಿದೆ. ಅದು ಬಿಟ್ಟರೆ ಇಲ್ಲಿ ಒಂದು ಮಾಲ್ ಇದೆ, ಮರ್ಕಾಟೋ ಮಾಲ್ ಅಂತ. ಅದು ಇಟಾಲಿಯನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಅದು ಒಂದು ಹಳೆಯ ಮಾಲು, ಒಳ್ಳೆ ನೋಡೋಕ್ಕೊಂಥರ ಚೆನ್ನಾಗಿರೋ ಮಾಲ್ ಅದಿದೆ. ಅದು ಬಿಟ್ಟರೆ ಇಲ್ಲಿ ಲಾಮೇರ್ ಅಂತ ಒಂದು ಜಾಗ ಇತ್ತು, ಪ್ಲಸ್ ಬೀಚ್ ಪಾರ್ಕ್ ಅಂತ ಒಂದಿತ್ತು. ಎರಡೂ ಮುಚ್ಚೋಗಿದೆ. ಬೀಚ್ ಪಾರ್ಕ್ ಸ್ವಲ್ಪ ಹಳೇದು ಲಾಮೇರ್ಗಿಂತ, ಬಟ್ ಆ ಬೀಚ್ ಪಾರ್ಕ್ ಜಾಗ ಮುಚ್ಚೋಯ್ತು. ಅಲ್ಲಿ ದುಬೈ ಕೆನಾಲ್ ಬಂದಿದೆ ಸದ್ಯಕ್ಕೆ. ಈ ಲಾಮೇರ್ ಕೂಡ ಬಹಳ ಸುಂದರ ಜಾಗ, ಅದರದ್ದು ವಿಡಿಯೋ ಮಾಡಿದ್ದೀನಿ ನಾನು. ಐ ಥಿಂಕ್ ಫಸ್ಟೋ ಸೆಕೆಂಡೋ ಏನೋ ವಿಡಿಯೋ, ಅದು ನೋಡ್ಬೋದು. ಅದು ಸೂಪರ್ ಜಾಗ. ಇಂಥ ಒಂದಿಷ್ಟು ಜಾಗಗಳಿದೆ. ಅಲ್ಲಿ ವೈಲ್ಡ್ ವಾದಿ ಅಂತ ಒಂದು ವಾಟರ್ ಪಾರ್ಕ್ ಇದೆ, ಅದರದ್ದು ವಿಡಿಯೋ ಇದೆ, ಅದರದ್ದು ನೋಡ್ಬೋದು ನೀವು. ಇವೆಲ್ಲ ತುಂಬ ಫೇಮಸ್ ಜಾಗಗಳು, ಜುಮೇರಾಯಿನ ಫೇಮಸ್ ಜಾಗ. ಈ ಜುಮೇರಾ ರೋಡಲ್ಲಿ ಫೇಮಸ್ ಆಗಿರೋ ಬೀಚ್ಗಳು ಯಾವುದು ಅಂದರೆ, ಸನ್ಸೆಟ್ ಬೀಚ್ ಅಂತ. ಇದು ಬುರ್ಜ್ ಅಲ್ ಅರಬ್ ಪಕ್ಕದಲ್ಲೇ ಇತ್ತು ಮುಂಚೆ, ಈಗ ಮುಚ್ಚೋಗಿದೆ.
ಲಾಮೇರ್ ಅಂತ ಜಾಗ ಇದೆಯಲ್ಲ, ಅದರಲ್ಲಿ ವಿಡಿಯೋ ಅಲ್ಲಿ ಹಾಕಿದ್ದೀನಿ ಬೀಚು. ಆ ಬೀಚ್ ಸದ್ಯಕ್ಕೆ ನಿಮಗೆಲ್ಲ ನೋಡೋಕ್ಕಾಗಲ್ಲ, ಯಾಕಂದರೆ ಮುಚ್ಚೋಗಿದೆ. ಅದನ್ನ J1 ಬೀಚ್ ಅಂತ ಮಾಡಿದ್ದಾರೆ. ಅವು ಈಗ ಸದ್ಯಕ್ಕೆ ಫೇಮಸ್ ಆಗಿರೋದು ಇದು ಕೈಟ್ ಬೀಚ್. ಈ ಕೈಟ್ ಬೀಚು ಸಖತ್ ದೊಡ್ಡ ಬೀಚು. ಇಲ್ಲಿ ಯೂಶ್ವಲಿ ಈ ಕೈಟ್ ಸರ್ಫಿಂಗು ಮಾಡೋರು, ಸ್ಪೋರ್ಟ್ಸ್ ಎಂಥೂಸಿಯಾಸ್ಟು ಎಲ್ಲ ಆ್ಯಕ್ಟಿವ್ ಆಗಿರೋರ ಜಾಗ ಇದು. ತುಂಬ ಒಳ್ಳೆ ಕ್ರೌಡ್ ಬರುತ್ತೆ ಇಲ್ಲಿ, ಸಖತ್ ಒಳ್ಳೆ ಕ್ರೌಡು ಆ್ಯಕ್ಟಿವ್ ಆಗಿರೋರು. ತಡ್ರಿ, ಪಾರ್ಕಿಂಗ್ ಮಾಡಿಬಿಡ್ತೀನಿ ಫಸ್ಟು. ಪಾರ್ಕಿಂಗ್ ಸಿಗ್ತಾಯಿದೆ, ಇಲ್ಲಿದೆ ಪಾರ್ಕಿಂಗ್. ಒಂದು ಪಾರ್ಕ್ ಮಾಡಿಬಿಟ್ಟು ಆಮೇಲೆ ನಡೀತಾ ತಿಳಿಸ್ತೀನಿ, ತಡೀರಿ. ಓಕೆ, ಅಂತೂ ಇಂತೂ ಬಂದು ತಲುಪಿದ್ದೀವಿ ಜುಮೇರಾ ಬೀಚ್. ಇದು ದುಬೈಲಿರೋದು. ಇವತ್ತು ಫಾರ್ಚುನೇಟ್ಲಿ ಅಷ್ಟು ಜಾಸ್ತಿ ಕ್ರೌಡ್ ಇಲ್ಲ. ಯಾಕೆ ಅಂದರೆ ಇವರು ಬ್ಯಾಚುಲರ್ಸಿಗೆಲ್ಲ ಅಲೌ ಮಾಡಿಲ್ಲ, ಬರೀ ಫ್ಯಾಮ್ಲೀಸಿಗೆ ಅಲೌ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಇದ್ದಾರೆ, ಒಂದಿಷ್ಟು ಬ್ಯಾಚುಲರ್ಸ್ ಇದ್ದಾರಪ್ಪ. ಅದು ಹೆಂಗೆ ಬಂದರು ಅಂತ ಗೊತ್ತಿಲ್ಲ ಯಾರಿಗೂ. ಈ ಜುಮೇರಾ ರೋಡು, ಈ ಜುಮೇರಾ ಬೀಚು ಎಲ್ಲ ಒಂಥರ ಕ್ಲಾಸಿಕ್ ಸ್ಪಾಟ್ಸ್, ದುಬೈಗಿನ ಕ್ಲಾಸಿಕ್ ಸ್ಪಾಟ್ಸ್. ಇಲ್ಲಿ ತುಂಬ ಗೋರಾ ಕ್ರೌಡ್ಗಳು ತುಂಬ ಇದ್ದಾರೆ ಇಲ್ಲಿ. ಅಂದರೆ ಫಾರಿನರ್ಸ್ ಕ್ರೌಡ್ಗಳು ತುಂಬ ಇದ್ದಾರೆ. ಇದೆಲ್ಲ ಕೈಟ್ ಬೀಚ್, ಜುಮೇರಾ ಕೈಟ್ ಬೀಚ್. ಓಕೆ, ನಾನು ಇವಾಗ ಹೋಗ್ತಿದ್ದೀನಿ ನನ್ನ ಮಗಳ ಜೊತೆ ಸ್ವಲ್ಪ ಆಡಿಕೊಂಡು ನೆಕ್ಸ್ಟ್ ಬರ್ತೀನಿ. ಇಲ್ಲಿ ನಮ್ಮ ಸೆಟ್ಟಿಂಗ್ ರೆಡಿ ಆಗಿದೆ, ಇಲ್ಲಿ ನಾವು ಕೂತ್ಕೊತೀವಿ. ಇದು ನನ್ನ ಮಗಳು. ಎನಿವೇಸ್, ಆಯಿತು, ಒಂದಿಷ್ಟು ಆಡಿದ್ದೀನಿ. ಬನ್ನಿ ನಡೆಯೋಣ. ಇಲ್ಲಿ ನಡ್ಕೊಂಡು ಹೋಗಿ ಒಂದಿಷ್ಟು ತೋರಿಸೋದಿದೆ. ಸಕ್ಕತ್ತಾಗಿರೋ ಬೀಚ್ ಇದು, ಕೈಟ್ ಬೀಚ್ ಮಾತ್ರ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಬೀಚಸ್ ಆಫ್ UAE ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಈ ಬೀಚು ಸುತ್ತಮುತ್ತ ಈ ರೆಸ್ಟೋರೆಂಟ್ಸು ಆಗಲಿ, ಈ ನೋಡಿ ಇದು ನಾನು ನಡೀತಿರೋದು, ಇದು ಸೈಕಲ್ಲು ಅಥವಾ ಸ್ಕೇಟ್ಸ್ ಅಲ್ಲಿ ಯಾರು ಯೂಸ್ ಮಾಡ್ತಾರೋ ಅವ್ರಿಗೋಸ್ಕರ ಇರೋದಿದು. ಇಲ್ಲಿ ನಡಿಬಾರ್ದು ಯೂಶ್ವಲಿ, ಎಟಿಕೆಟ್ಸ್. ಅಲ್ಲಿ ಲೆಫ್ಟಲ್ಲಿ ಏನು ಕಾಣ್ತಿದೆ ನಿಮಗೆ, ಅದು ವಾಕಿಂಗ್ ಮತ್ತು ಜಾಗಿಂಗ್ ಟ್ರ್ಯಾಕು, ಅಲ್ಲಿ ನಡಿಬೇಕು. ಸದ್ಯಕ್ಕೆ ಇಲ್ಲೇ ನಡೆದು ನಾನು ನಿಮಗೆ ತೋರಿಸ್ಬಿಡ್ತೀನಿ ಈ ಕಡೆ. ಆಮೇಲೆ ಆ ಕಡೆಯಿಂದ ಬಂದು ವಾಕಿಂಗ್ ಜಾಗಿಂಗ್ ಟ್ರ್ಯಾಕಲ್ಲಿ ನಡೀತಾ ಅಲ್ಲಿಂದ ತೋರಿಸ್ತೀನಿ ಎಲ್ಲ. ನೋಡಿ, ಇಲ್ಲಿ ಬಹಳ ಒಂಥರ ಅದೇ ಹೇಳ್ತೀರಂಗೆ ಈ ಮುಂದೆ ಕಾಣುತ್ತೆ ನೋಡಿ. ಇದಕ್ಕೆ ರೆಸ್ಟೋರೆಂಟ್ಸ್ ಇದೆ, ಹೋಟೆಲ್ಸ್ ಇದೆ, ಇಲ್ಲಿ ಮಾರ್ಕೆಟ್ ಕೂಡ ಇದೆ ಮುಂದೆ. ಅವೆಲ್ಲ ನೋಡೋವಂತಹ ಜಾಗ. ಬೀಚ್ ಕ್ರೌಡ್ ಅಂತೂ ಒಳ್ಳೆ ಕ್ರೌಡೇನೆ, ಒಂಥರ ಸ್ವಲ್ಪ ಆ ಫೀಲೇ ಬೇರೆ. ನೋಡಿ, ಇದು ಸ್ಟ್ಯಾಂಡ್ಸು, ನಿಮ್ಮ ಸೈಕಲ್ಸ್ ನಿಲ್ಸೋಕ್ಕೆ ಅಥವಾ ಸ್ಕೂಟೀಸ್ ನಿಲ್ಸೋಕ್ಕೆ, ಎಲೆಕ್ಟ್ರಿಕ್ ಸ್ಕೂಟರ್ಸು, ಅದಕ್ಕೆಲ್ಲ ಸ್ಟ್ಯಾಂಡು. ಇಲ್ಲಿ ರೆಂಟ್ ಕೂಡ ಮಾಡ್ಬೋದು, ರೆಂಟ್ಗೂ ಇದೆ. ಒಂದಿಷ್ಟು ಕಾಣುತ್ತೆ ನಿಮಗೆ ಗ್ರೀನ್ ಕಲರು ಸ್ಕೂಟೀಸು ಮತ್ತು ಸೈಕಲ್ಸು. ಕರೀಮ್ ಅಂತ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಥರ ಇಲ್ಲಿನ ಕಾರ್ಡು ಅದು ಹಾಕಿ 6 ಲೆಕ್ಕ ನೀವು ತೊಗೊಂಡು ಇಲ್ಲಿ ಓಡಾಡ್ಬೋದು ಆ ಟ್ರ್ಯಾಕಲ್ಲಿ. ಅಲ್ಲಿಂದ ಅಲ್ಲಿವರೆಗೂ ಆಲ್ಮೋಸ್ಟ್ ತುಂಬ ದೊಡ್ಡದಿದೆ. ಅಲ್ಲಿಂದ ಇಲ್ಲಿವರೆಗೂ ನೀವು ಓಡಿಸ್ಕೊಂಡು ಹೋಗ್ಬೋದು. ಅಲ್ಲೇ ಎಲ್ಲರೂ ಸ್ಟ್ಯಾಂಡ್ಸ್ ಇರುತ್ತೆ, ಅಲ್ಲಿ ನಿಲ್ಲಿಸ್ಬಿಡ್ಬೋದು. ನೋಡಿ, ಇಲ್ಲೆಲ್ಲ ಇದೆ ಡೈರೆಕ್ಷನ್ಸು, ಎಲ್ಲೆಲ್ಲಿ ಏನೇನು ಅಂತ. ಸದ್ಯಕ್ಕೆ ನಡ್ಕೊಂಡು ಹೋಗೋಣ. ಇಲ್ಲಪ್ಪ, ಯಾರು ಹೋಗ್ತಿದ್ದಾರೆ ಇಲ್ಲಿ? ಪೆಡೆಸ್ಟ್ರಿಯನ್ ಝೋನ್ ಅಂತೆ. ಇದು ನೋಡಿ, ಇದು ಒಂದು ವುಡನ್ ಇದು ಹೈಗನ್ ದಾಸಸ್. ಇಲ್ಲಿ ಈ ಐಸ್ ಕ್ರೀಮು ಅಲ್ಟಿ ಆದರೆ ಅಲ್ಟಿಮೇಟ್ ಐಸ್ ಕ್ರೀಮು. ಈ ನಮ್ಮ ಕ್ವಾಲಿಟಿ ಅದು ಇದೆಲ್ಲ ತಿಂದು ಈಗ ತಿಂದುಬಿಟ್ರೆ ಹಿಂಗೂ ಇರುತ್ತಾ ಅನ್ಸುತ್ತೆ. ಒಂಥರ ಸಕ್ಕತ್ತಾಗಿರುತ್ತೆ ಅದೊಂಥರ. ಅದ್ರದ್ದು ಕ್ವಾಲಿಟಿನೇ ಬೇರೆ ಹೈಗನ್ ದಾಸಸ್ದು. ಇದು ನೋಡುವಾಗೆಲ್ಲ ನನಗೆ ನನ್ನ ಫ್ರೆಂಡು ಡಿಸ್ಟೈನ್ ಹಾಕ್ಕೊಬರ್ತಾರೆ. ಯಾಕಂದರೆ ಅವನ ಬಾಯಿಂದನೇ ಕೇಳಿದ್ದು ನನಗೆ ಗೊತ್ತಿರಲಿಲ್ಲ. ನಾನು ಇಲ್ಲೇ ಇದ್ದೆ, ಏನು ಮಾಡೋದಪ್ಪ, ನಮಗೆಲ್ಲ ಅಷ್ಟೆಲ್ಲ ಏನಪ್ಪ ಅಫೋರ್ಡ್ ಮಾಡೋಕ್ಕಾಗಲ್ಲ. ನಾವು ಒದ್ದಾಡ್ತಾನೆ ಇದ್ದೀವಿ ಇಲ್ಲಿ ಜುಮೇರಾ ಅಂತೀವಿ ದುಬೈಯಲ್ಲಿ. ಹಂಗಾಗಿ ಹೈಗನ್ ದಾಸಸ್ ಕೇಳಿರಲಿಲ್ಲ. ಇವನು US ಇಂದ ಬಂದಿದ್ದ. ಅವ್ರಿಗೆ ಓಡಾಡಿಸುವಾಗ ಅವ್ನು ಹೈಗನ್ ದಾಸಸ್ ನೋಡಿದ ತಕ್ಷಣ ಸಖತ್ ಖುಷಿ ಆದ. ತುಂಬ ಚೆನ್ನಾಗಿದೆ ಅಂತ ಅವ್ನು ಕೊಡಿಸಿದ್ದ. ತಿಂದು ಆವತ್ತಿಂದ ನಾನು ಹೈಗನ್ ದಾಸಸ್ ನೋಡುವಾಗೆಲ್ಲ ನನ್ನ ಫ್ರೆಂಡ್ ನಿಶ್ಚಯ ಹಾಕ್ಕೊಬರ್ತದೆ ನನಗೆ. ಕಮಿಂಗ್ ಬ್ಯಾಕ್ ಟು ಈ ಹೆಸರು, ಈ ಕೈಟ್ ಬೀಚ್ ಹೆಸರು ಹೆಂಗೆ ಬಂತು ಅಂತ. ಕೈಟ್ ಬೀಚಲ್ಲಿ ಕಲರ್ ಗಾಳಿಪಟಗಳು ಹಾರಿಸ್ತಾ ಇರ್ತಾರೆ, ಪ್ಲಸ್ ಈ ಕೈಟ್ ಸರ್ಫಿಂಗ್ ಮಾಡ್ತಾ ಇರ್ತಾರೆ.
ಹಾಗಾಗಿ ಕೈಟ್ ಬೀಚಿನ ಹೆಸರು ಕೈಟ್ ಬೀಚ್ ಅಂತ ಬಂತು. ಯಪ್ಪ, ಈ ಜಾಗದಲ್ಲಂತೂ ಸಾಯಂಕಾಲದ ಹೊತ್ತು ಕಾಲು ಇಡೋಕ್ಕೆ ಜಾಗ ಇರಲ್ಲ ಇಲ್ಲಿ. ಯಾಕಂದರೆ ಮೇಯ್ನ್ಲಿ ಇಲ್ಲಿ ಮುಂದೆ ಎಲ್ಲ ಚೇಂಜಿಂಗ್ ರೂಮ್ಸು, ಒಂದಿಷ್ಟು ಬಾತ್ರೂಮ್ಸ್ ಎಲ್ಲ ಇದೆ. ಹಂಗಾಗಿ ಸಾಯಂಕಾಲ ಮುಗಿಸ್ಕೊಂಡು ಹೋಗೋರೆಲ್ಲ ಇಲ್ಲಿ ಮುತ್ಕೊಂಡಿರ್ತಾರೆ. ಕ್ಯೂ ಹಾಕಿರ್ತಾರೆ, ಕ್ಯೂ ನಿಂತಿರ್ತಾರೆ. ಕ್ಯೂ ಬಗ್ಗೆ ಮಾತಾಡುವಾಗ ಈ ಐಸ್ ಕ್ರೀಮ್ ಯಾಕೆ ಮಾತಾಡಬಾರ್ದು? ಈ ಐಸ್ ಕ್ರೀಮು ಅಷ್ಟೇ ಅಲ್ಟಿಮೇಟು. ಹೌಸ್ ಆಫ್ ಪಾಪ್ಸ್ ಅಂತ, ಕಡಿಮೆ ಶೆಲ್ಫ್ ಲೈಫು, ಒಳ್ಳೆ ಟೇಸ್ಟ್ ಐಸ್ ಕ್ರೀಮ್ಗೆ. ಇಲ್ಲಿದೆ ನೋಡಿ ವಾಶ್ರೂಮು ಇದೆ. ಈ ಪ್ರಾಬ್ಲಮ್ಮೇ ಇದೆ, ಸಾಯಂಕಾಲದ ಹೊತ್ತು ಕ್ಯೂ ಆಗೋ ಪ್ರಾಬ್ಲಮ್ಮು ಇದು. ಈ ಫುಲ್ ಏರಿಯಾ ಇಲ್ಲೆಲ್ಲ ಎಲ್ಲೆಲ್ಲೋ ಚೇಂಜ್ ಮಾಡ್ತಾ ಮಕ್ಕಳಿಗೆ. ಇಲ್ಲಿ ಮುಂದೆ ನೋಡಿ, ಇಲ್ಲಿ ಟ್ಯಾಪ್ ಇದೆ ಮರಗಳ ಹತ್ರ. ಈ ಮರಗಳ ಹತ್ರ ಟ್ಯಾಪ್ ಇದೆ. ಅಲ್ಲಿ ಟ್ಯಾಪ್ಸ್ ಹತ್ರ ಅಲ್ಲಿ ಮಕ್ಕಳಿಗೆಲ್ಲ ಫುಲ್ ಚೇಂಜ್ ಮಾಡಿಕೊಂಡು, ಅಲ್ಲಿ ಜನ ತುಂಬ ಜಾಸ್ತಿ, ಚೇಂಜಿಂಗ್ ರೂಮ್ ಕಡಿಮೆ, ಹಾಗಾಗಿ ಫುಲ್ ಕ್ಯೂ. ಇದು ನೋಡಿ, ಇದು ಕಾಣ್ತಿದೆಯಲ್ಲ ಗ್ರೀನ್ ಕಲರು, ಇದು ರನ್ನಿಂಗು ಮತ್ತು ಜಾಗಿಂಗ್ ಟ್ರ್ಯಾಕು. ಒಂಥರ ಕುಷನ್ ಥರ ಇರುತ್ತೆ, ಇದು ಸಾಫ್ಟಾಗಿ. ಇದು ಇಲ್ಲಿ ವುಡನ್ ಡೆಕ್ಕು. ನಡೆಯೋಕ್ಕೂ 2 ಟೈಪಿಂದು ಇದು ಮಾಡಿದ್ದಾರೆ. ಒಂದು ಕಡೆ ವುಡನ್ ಡೆಕ್ಕು, ಒಂದು ಕಡೆ ಇದು ಆ್ಯಕ್ಚುಲಿ ಗ್ರೀನ್ ಇರೋ ಜಾಗಿಂಗ್ ಇದಕ್ಕೋಸ್ಕರ. ಆ ವುಡನ್ ಡೆಕ್ ಇರೋದು ನಡೆಯೋಕ್ಕೋಸ್ಕರ. ಓಡುವಾಗ ಒಂಥರ ಒಳ್ಳೆ ಕುಷನ್ ಎಫೆಕ್ಟ್ ಕೊಡುತ್ತದು. ನೀವು ಬೇರ್ ಫುಟ್ಟೂ ಓಡ್ಬೋದು, ಚಪ್ಪಲಿ ಇಲ್ದಲೇನು, ಕ್ಲೀನಾಗಿ ಇದ್ದೇ ಇರುತ್ತೆ ಹೆಂಗು. ಹಾಗಾಗಿ ಅದು ಎಷ್ಟು ಇದೆ ಗೊತ್ತಾ ಇಲ್ಲಿ ಫೆಸಿಲಿಟೀಸು, ಎಷ್ಟು ಯೋಚಿಸ್ತಾರೋ ಒಂಥರ. ಏನು ಹೇಳೋಕ್ಕಿಲ್ಲ. ನಮ್ಮ ದೇಶ ಅದು ಬೀಚ್ಗಳ ಹತ್ರ ಹೋಗ್ಬಿಟ್ರೆ ಏನು ಸಿಗಬಾರ್ದೆಲ್ಲ ಸಿಗ್ಬಿಡುತ್ತೆ ಬೀಚ್ಗಳ ಹತ್ರ. ಏನು ಮಾಡ್ತಾರೋ ನಮ್ಮ ಜನ. ಇದೆ ನಮ್ಮ ದೇಶದಲ್ಲಿ ಇಲ್ದಿರೋ ಇದಿಲ್ಲ, ಇಲ್ಲಿ ಎಲ್ಲ ಇದೆ. ನಮ್ಮ ಜನರಿಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ನೋಡ್ಕೊಳಕ್ಕೆ ಬರಲ್ಲ. ಏನು ಮಾಡೋಕ್ಕಾಗತ್ತೆ ಹೇಳಿ. ಇಲ್ಲಿ ಲೆಫ್ಟಲ್ಲಿ ಇಲ್ಲಿ ಮಧ್ಯ ಇದೆಯಲ್ಲ, ಇಲ್ಲಿ ಜಾಗ, ಅಲ್ಲಿ ಮುಂದೆ ಒಂದು ಸ್ಕೇಟ್ ಪಾರ್ಕ್ ಇದೆ, ಅದೂ ಬರುತ್ತೆ ವಿಡಿಯೋಲ್ಲಿ ಮುಂದೆ. ಅದು ಸಕಲ ಇದೆ ಒಂಥರ. ಏನು ಗೆಟ್ ಯೋರ್ ವಾಟರ್ ಮೆಲನ್ ಕೂಲರ್ ಹೈ 2480 ಅಂತೆ. ಬೇಡ ತಂದೆ, 24 ದಿರಮಲ್ಲಿ ನಾವು ಗಂಡ ಹೆಂಡತಿ ಮಗಳು ಆರಾಮಾಗಿ 3 ಜನನೂ ಆರಾಮಾಗಿ ತಿಂತೀವಿ ಹೊಟ್ಟೆ ತುಂಬ. ನೀನು ತೊಗೊಂಡಲ್ಲಿ ವಾಟರ್ ಮೆಲನ್ ಜ್ಯೂಸ್ ತೊಗೊಂಡು ಇಲ್ಲೆಲ್ಲ ಇದೆ. ಪ್ರೈಸಿಂಗು ಲೋ ಇರುತ್ತೆ. ಲೂಟಿ ಇಲ್ಲಿ ಬರೀ ಇದೆ. ಇಲ್ಲಿ ಚೆನ್ನಾಗಿ ದುಡ್ಡು ಸ್ವಲ್ಪ ಏನಂತಾರೆ, ಕತ್ಲೆ ದುಡ್ಡು ಜಾಸ್ತಿ ಇದ್ದರೆ ಬರ್ಬೋದು. ಕತ್ಲೆ ಅಂತ ಗೊತ್ತಲ್ಲ, ಇಲ್ಲಿದೆ ನೋಡಿ ಫುಲ್ಲು ಮ್ಯಾಪು, ಅಲ್ಲಿಂದ ಇಲ್ಲಿವರೆಗೂ. ಈ ಮ್ಯಾಪಲ್ಲಿ ಎಷ್ಟು ಕಾಣ್ತಿದೆ, ಸಖತ್ತು ಉದ್ದ ಇದೆ ಕೈಟ್ ಬೀಚು. ಸೊ ಇದು ಬ್ಲ್ಯಾಕ್ ಮನಿ ಇದ್ದರೆ ಆರಾಮಾಗಿ ಇಲ್ಲಿ ಬೆಳಗ್ಗೆ ಬಂದು ರಾತ್ರಿ ಫುಲ್ಲು ಬೀಚಲ್ಲಿ ಆಡ್ಬೋದು. ಇಲ್ಲಿ 24 hours ಬೀಚ್ ಕೂಡ ಇದೆ. ಮುಂದೆ ಕಾಣುತ್ತೆ ನಿಮಗೆ ಒಂದಿಷ್ಟು, ಅದು ತೋರಿಸ್ತೀನಿ. ಅಲ್ಲೆಲ್ಲ ಆರಾಮಾಗಿ ಆಡಿಕೊಂಡು ರಾತ್ರಿಯಲ್ಲಿ ತಿಂದ್ಕೊಂಡು ಆರಾಮಾಗಿದ್ದು ಹೋಗ್ಬೋದು. ಇಲ್ಲೇ ನೀವು ಅಷ್ಟು ಮಾಡೋದಿದೆ ಇಲ್ಲಿ. ಸಖತ್ ಅಂದರೆ ಸಖತ್ ಒಳ್ಳೆ ಜಾಗ. ನಾವೀಗ ಬಂದಿರೋ ಟೈಮು ನಮಗಂತೂ ಸರಿಗಿಲ್ಲ ಇದು, ನಾವು ಇಂಡಿಯನ್ಸಿಗೆ. ಈ ಗೋರಗಳು ತುಂಬ ಇಲ್ಲಿ ಎಂಜಾಯ್ ಮಾಡೋ ಟೈಮ್ ಇದು. ಈ 1 ರಿಂದ 2 ಗಂಟೆ ಟೈಮಿಗೆ ಬರ್ತಾರೋ ಇವರೆಲ್ಲ ಯೂಶ್ವಲಿ. ಏನಕ್ಕೆಂದರೆ ಈ ಟೈಮಲ್ಲಿ ಒಂದಿಷ್ಟು ಗಾಳಿ, ಸಖತ್ತ ಗಾಳಿ ಬೀಸುತ್ತಿಲ್ಲ ಈ ಜಾಗದಲ್ಲಿ. ಅದು ಏನು ಗೊತ್ತಿಲ್ಲ, ಈ ಜಾಗ ಇರೋದೇ ಹಂಗೆ ಅನಿಸುತ್ತೆ, ಗಾಳಿ ಬೀಸುತ್ತೆ. ಹಂಗಾಗಿ ಈ ಕೈಟ್ ಸರ್ಫಿಂಗು ಇದೆಲ್ಲ ತೊಗೊಂಬಂದುಬಿಡ್ತಾರೆ. ಅಲ್ಲಿ ಕೈಟ್ ಸರ್ಫಿಂಗ್ ಮಾಡ್ತಾ ಇರ್ತಾರೆ ಬೀಚ್ ಹತ್ರ. ಬಟ್ ನಮಗೆಲ್ಲ ಆಗಲ್ಲ ಇದು. ಸೆಕೆ, ಈಗ ಫಸ್ಟೇ ಸೆಕೆ ಬೇರೆ ಇರಲಿ, ಈ ಸೆಕೆ ತೊಡ್ಕೊಳಕ್ಕೆ ಈ ಬಿಸಿಲು ತಡ್ಕೊಳಕ್ಕಾಗಲ್ಲ ನಮಗೆ. ಈ ಬಾಕಿ ಎಲ್ಲ ಇವೆಲ್ಲ ಸಾಯಂಕಾಲದ ಮೇಲೆ ಒಂದಿಷ್ಟು ಜನ ಬರ್ತಾರೆ ಇಲ್ಲಿ. ಬಟ್ ಈ ಟೈಮಲ್ಲಿ ಯೂಶ್ವಲಿ ಬೀಚ್ ಹತ್ರ ಒಂದಿಷ್ಟು ಜನ ಇರ್ತಾರೆ ಸರ್ಫಿಂಗ್ ಮಾಡಿಕೊಂಡು ಮಾಡಿಕೊಂಡು. ಬೆಳಗ್ಗೆನೂ ಒಂದಿಷ್ಟು ಕ್ರೌಡ್ ಬರ್ತಾರೆ. ಈ ಗೋರಾ ಕ್ರೌಡ್ಗಳು ಏನು ಗೊತ್ತಾ ಇಲ್ಲಿ ಸ್ಪೆಷಾಲಿಟಿ, ಇವರೆಲ್ಲ ವೀಕ್ ಡೇ ಬರ್ತಾರೆ. ಯಾಕಂದರೆ ವೀಕೆಂಡಲ್ಲಿ ಈ ನಮ್ಮ ಜನ ತುಂಬ್ಕೊಂಡಿರ್ತಾರೆ. ನಮ್ಮ ಜನ ಪ್ಲಸ್ ಇವ್ರಿಗೆ ಕಾಟ ಏನು ಅಂದರೆ ಇಲ್ಲಿ ಈ ಪಾಕಿಸ್ತಾನಿಗಳು, ಪಠಾನ್ಗಳು, ಅವ್ರುಗಳು ತುಂಬಿಕೊಂಡು ಸಖತ್ ಗಲೀಜು ಮಾಡ್ತಾರೆ ಇಲ್ಲಿ. ಹಾಗಾಗಿ ಅವರು ಈ ಗೋರಗಳು ಬರೋಕ್ಕೂ ಇಷ್ಟಪಡಲ್ಲ ಫಾರಿನರ್ಸು. ಹಂಗಾಗಿ ಅವರು ವೀಕ್ ಡೇಸ್ ಬಂದುಬಿಡ್ತಾರೆ. ಅವರು ವೀಕ್ ಡೇಸು ಬೆಳಗ್ಗೆ ಬಂದು ಫುಲ್ಲು ಸನ್ ಬೇತ್ ಮಾಡಿಕೊಂಡು
ಇಲ್ಲೇ ಇದ್ದು ಮಧ್ಯಾಹ್ನದವರೆಲ್ಲ ಇದು ಮಾಡಿಕೊಂಡು ಲಂಚ್ ಟೈಮಲ್ಲಿ ಹೋಗ್ತಾರಲ್ಲ ವಾಪಸ್ಸು. ಹಂಗಾಗಿ ಒಳ್ಳೆ ಜಾಗ. ಒಂದಿಷ್ಟು ಕಡೆಯಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಪಠಾಣ್ಗಳಿಗೆ, ಪಾಕಿಸ್ತಾನೀಸ್ಗಳಿಗೆ. ಏನು ಮಾಡ್ತಾರೆ ಗೊತ್ತಾ ಇವರು? ಬರ್ತಾರೆ, ಬಂದು ಈ ಬೀಚ್ ಅಲೆಗಳಿದೆ, ನೀರಿದೆಯಲ್ಲ, ಆ ನೀರು ಮತ್ತು ಮಣ್ಣು ಅಲ್ಲಿ ಮಧ್ಯ ಬಂದು ಆ ನೀರಿಗೆ ತಿರ್ಕೊಂಡು ಕೂತ್ಕೊಳ್ಳಲ್ಲ, ಈ ಕಡೆ ಮಣ್ಣಿನ ಕಡೆ ತಿರ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಏನಕ್ಕಂತ ಗೊತ್ತಲ್ಲ ನಿಮ್ಗಳಿಗೆ. ಇಮ್ಯಾಜಿನ್ ಮಾಡಿ ಏನೇನಿರುತ್ತೆ, ಯಾರ್ಯಾರು ಇರ್ತಾರೆ ಅಂತ ಮುಂದೆ. ಅದು ಹಿಂಗೆ ಸುಮ್ಮನೆ ಇದು ಮಾಡಿ ನೋಡಲ್ಲ, ಹಂಗೆ ಕೂತ್ಕೊಂಡು ಹಿಂಗೆ ಏನೋ ಮೂವಿ ನೋಡ್ತಿರ್ತಾರೆ ಕೂತ್ಕೊಂಡು. ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ ಅದು ಅವ್ರುಗಳಿಗೂ. ಅದು ಅವ್ರಿಗೆ ಬೈಯೋಕ್ಕೂ ಆಗಲ್ಲ, ಅವ್ರಿಗೆ ಹೇಳೋಕ್ಕೂ ಆಗಲ್ಲ. ಹಂಗಾಗಿ ಯಾರು ಕಂಪ್ಲೇಂಟ್ ಮಾಡಿದಾರೆ ಗೊತ್ತಿಲ್ಲ, ಇಲ್ಲ ಪೊಲೀಸ್ಗಳು ನೋಡಿದಾರೆ ಗೊತ್ತಿಲ್ಲ. ಹಾಗಾಗಿ ಅವ್ರನ್ನ ಬ್ಯಾನ್ ಮಾಡಿಟ್ಟಾರೆ. ಹಾಗಾಗಿ ಅವ್ರುಗಳು ಕಾಣಲ್ಲ ಈಗ ಸದ್ಯಕ್ಕೆ. ಅಲ್ಲಲ್ಲಿ ಮೇನ್ ರೋಡ್ ಹತ್ರನೇ ಇರ್ತಾರೆ ಪೊಲೀಸ್ಗಳು, ಸೆಕ್ಯೂರಿಟಿಗಳೆಲ್ಲ. ನೋಡಿ, ಇದೆಲ್ಲ ಈಗ ಸದ್ಯಕ್ಕೆ ಯಾರೂ ಇಲ್ಲ. ಸಾಯಂಕಾಲದ ಹೊತ್ತು ಇಲ್ಲಂತೂ ಫುಲ್ ಇರ್ತಾರೆ, ಮಕ್ಕಳು, ಇವು ದೊಡ್ಡವರು ಎಲ್ಲ ಬಿಜಿ ಅಂತಿರ್ತಾರೆ. ಈ ವಿಡಿಯೋಲ್ಲಿ ತೋರಿಸ್ತೀನಿ ನೋಡಿ, ಈ ಬೆಳಗಿಂದು ತೋರಿಸ್ಬಿಡ್ತೀನಿ ಫುಲ್ಲು. ಅದಾದಮೇಲೆ ಸಾಯಂಕಾಲದ್ದು, ರಾತ್ರಿದು ಎಲ್ಲ ತೋರಿಸೋಣ ಅಂತ ಇದ್ದೀನಿ. ಮೋಸ್ಟ್ಲಿ ಈ ವಿಡಿಯೋ ತುಂಬ ಲಾಂಗ್ ಹೋಗುತ್ತೆ. ಅಕಸ್ಮಾತ್ ಸಖತ್ ಲಾಂಗ್ ಹೋದರೆ ಪಾರ್ಟ್ 1 ಪಾರ್ಟ್ 2 ಮಾಡಿಬಿಡ್ತೀನಿ. ಬೆಳಗ್ಗೆ ಹೊತ್ತು ಮತ್ತು ಸಾಯಂಕಾಲದ ಹೊತ್ತು ಪಾರ್ಟ್ 1 ಇಟ್ಬಿಡ್ತೀನಿ. ರಾತ್ರಿ ಹೊತ್ತಿಂದು ಪಾರ್ಟ್ 2 ಇಡ್ತೀನಿ. ರಾತ್ರಿ ಹೊತ್ತು ಪಾರ್ಟ್ 2 ಮತ್ತು ಅಲ್ಲಿಂದ ವಾಪಸ್ ಹೋಗೋದು, ಮನೆಗೆ ಹೋಗುವಂಥ ಈ ರೋಡಲ್ಲಿ ಎಲ್ಲ ಡ್ರೈವಿಂಗ್ ವೀಡಿಯೋಸ್ ಎಲ್ಲ ಹಾಕ್ಬಿಡ್ತೀನಿ. ಹಾಗಾಗಿ ಅದು ಒಂದು ಆಲ್ಮೋಸ್ಟ್ 1 ಗಂಟೆ ವೀಡಿಯೋ ಹಾಕ್ಬಿಡ್ತೀನಿ. ಈ ವಿಡಿಯೋ ಸ್ಪೆಷಲಿ ಪಾರ್ಟ್ 1 ಪಾರ್ಟ್ 2 ಆಗಿ ಡಿವೈಡ್ ಮಾಡಿಬಿಡ್ತೀನಿ. ಬೆಸ್ಟು. ನಿಜ ಹೇಳಬೇಕು ಅಂದರೆ ಈ ಜಾಗದ ರಿಯಲ್ ಬ್ಯೂಟಿ ನೋಡಬೇಕು ಅಂದರೆ ವಿಂಟರ್ ಟೈಮಲ್ಲಿ ಬರಬೇಕು. ಹಿಂಗಿರೋದು ಗೊತ್ತಾ, ಇಲ್ಲಿ ಈ ಸರ್ಫಿಂಗಿಗೆ ಬೆಸ್ಟ್ ಜಾಗ ಇದು. ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ರೈಡರ್ಸ್ ಬರ್ತಾರೆ. ಇನ್ನು ಕೈಟ್ ಸರ್ಫಿಂಗ್ ಮಾತ್ರ ಇಲ್ದಲೆ ನಾರ್ಮಲ್ ವೇವ್ ಸರ್ಫಿಂಗು ಮಾಡ್ತಾರೆ. ಏನೇನು ಗೊತ್ತಾ, ಡಿಫ್ರೆಂಟು. ಇಲ್ಲಿ ಆಡಬೇಕಾಗಿರೋ ಎಷ್ಟು ಆಟಗಳಿದೆ. ವಾಲಿಬಾಲ್ ಆಡ್ತಾರೆ, ಪ್ಯಾಡಲ್ ಆಡ್ತಾರೆ. ಅದು ಬಿಟ್ಟರೆ ಇನ್ನೇನಿದೆ ಇಲ್ಲಿ ಆಡೋದು, ಏನನ್ನು ಆಡ್ಬೋದು ಎಲ್ಲ ಆಡ್ತಾರೆ. ನೋಡಿ, ನಮ್ಮ ಅಂಗವಿಕಲರಿಗೂ ಇದು ವೇವ್, ಎಲ್ಲರಿಗೂ ಒಂದು ಪ್ರಾಪರ್ ಇದೆ ಇಲ್ಲಿ. ನೋಡಿ, ಈಗ ನೋಡಿದೆ, ಗೂಗಲ್ ನೋಡುವಾಗ ಗೊತ್ತಾಯಿತು. 14 ಕಿಲೋಮೀಟರ್ ರನ್ನಿಂಗ್ ಟ್ರ್ಯಾಕ್ ಇದೆ ಇಲ್ಲಿ. 14 ಕಿಲೋಮೀಟ್ರ್ ಅಲ್ಲಿಂದ ಒಂದು ಕಾರ್ನರ್ಗೆ ತಿರ್ಗಿ ವಾಪಸ್ಸು ಹೋಗ್ಬೋದು ಹಂಗೆ ಓಡ್ಕೊಂಡು. 14+14 ಈ ನಮ್ಮನೆ ಹತ್ರ ತೋರಿಸಿದ್ನಲ್ಲ ನಿಮಗೆ ಟ್ರ್ಯಾಕು, ಯಾವುದಿದು ನಮ್ಮ ಮನೆ ಹತ್ರ ಯಾವುದು ಹೋಗಿದ್ದಿದ್ದು ನಾನು, ಅಲ್ಹಿರಾ ಬೀಚ್, ಅಲ್ಲಿನ ಟ್ರ್ಯಾಕು ಆಲ್ಮೋಸ್ಟ್ 2.5 ಅಲ್ವಾ, ಅಷ್ಟೇ. ಇಲ್ಲಿ 14 ಕಿಲೋಮೀಟ್ರ್ ಇದೆ ಉದ್ದ. ಸೇಮ್ ಹಿಂಗೇನೆ. ಇದರ ಚಿಕ್ಕ ವರ್ಷನು ನಮ್ಮನೆ ಹತ್ರ ಇರೋದು ಅಲ್ಹಿರಾ ಬೀಚು. ಹೇಳೋಕ್ಕೆ ಹೋದರೆ ಫುಲ್ UAEನ ಮೇನ್ ಬೀಚ್ ವಾಲಿಬಾಲ್ ಹಬ್ಬು ಈ ಕೈಟ್ ಬೀಚೆ. ಎಲ್ಲರೂ ಈಗ ಆಡಬೇಕು ಬೀಚ್ ವಾಲಿಬಾಲ್ ಅಂದರೆ ಬರೋದೇ ಇಲ್ಲೇ. ತುಂಬ ಇದೆ ಬೀಚ್ ವಾಲಿಬಾಲ್ ಕೋರ್ಟ್ಸ್ ಅಂತೂ ಬಹಳ ಇದೆ ಇಲ್ಲಿ, ಯಾವಾಗಲೂ ತುಂಬಿರ್ತಾರೆ. ನೀವು ನಿಮಗೆ ಪಾರ್ಟ್ನರ್ಸ್ ಇಲ್ಲ, ನಿಮಗೆ ಫ್ರೆಂಡ್ಸ್ ಇಲ್ಲ ಅಂದ್ರೂ ಬಂದು ಅಲ್ಲೇ ಸೇರ್ಕೊಬೋದು. ಅವ್ರು ಒಂಥರ ಸಖತ್ ಫ್ರೆಂಡ್ಲಿ ಇರ್ತಾರೆ ಆ ಬೀಚ್ ವಾಲಿಬಾಲ್ ಆಡೋರು. ಎಲ್ಲರೂ ಸೇರ್ಕೊಂಡು ಆಡ್ತಾರಪ್ಪ. ಏನು ಇಂಡಿಯನ್ಸು ಅದು ಇದು ನೋಡೋಲ್ಲ, ಎಲ್ಲ ನ್ಯಾಷನಾಲಿಟೀಸು ಸೇರಿ ಆಡ್ತಾರೆ. ಚೆನ್ನಾಗಿದೆ ಬೀಚ್ ವಾಲಿಬಾಲ್ ಆಡೋಕ್ಕೆ ಈ ಜಾಗ. ಇದೇನು ಮರ್ತೆ, ಜಿಮ್ ಕೂಡ ಇದೆ ಇಲ್ಲಿ. ಓಪನ್ ಜಿಮ್ ಇದೆ, ಎಲ್ಲರಿಗೂ ಫ್ರೀ. ಓಕೆನಾ. ಇಲ್ಲಿ ನಮ್ಮ ಪಾರ್ಕ್ಗಳಲ್ಲಿ ಇರುತ್ತಲ್ಲ ಒಂದಿಷ್ಟು, ಅಲ್ಲಿ ಬರೀ ಹಿಂಗೆ ಅಂದ್ಕೊಂಡು ಜಾಗ್ ಮಾಡಿಕೊಂಡು ಇದು ಕಂಬಿ ಇದಿರ್ತಲ್ಲ, ಒಂದು 3-4 ಇದಾಕಿರ್ತಾರಲ್ಲ ಪಾರ್ಕ್ಗಳಲ್ಲಿ, ಆಂಟಿ ಅಂಕಲ್ಗಳೆಲ್ಲ ಮಾಡಿರ್ತಾರಲ್ಲ, ಅಂಥದ್ದಲ್ಲ. ಪ್ರಾಪರ್ ಜಿಮ್ಸು ವಿತ್ ಒಂಥರ ಎಕ್ವಿಪ್ಮೆಂಟ್ಸು, ಕಲೆಸ್ಟೆನಿಕ್ಸ್ ಇದಿರುತ್ತೆ, ಪೋಲ್ಸು ಅವೆಲ್ಲ ಅದೆಲ್ಲ ಮಾಡಿಟ್ಟಿದ್ದಾರೆ. ಸೊ 24 hours ಮಾಡ್ಬೋದು ನೀವು. ಅದಿದೆ ಓಪನ್ ಜಿಮ್. ಇಲ್ಲಿ ನೋಡಿ, ಲೆಫ್ಟಲ್ಲಿ ಕಾಣ್ತಿದೆ ನಿಮಗೆ, ಅಲ್ಲಿ ಒಂಥರ ಸ್ಪಾಟ್ಲೈಟ್ ಥರ ವೈಟ್ ಕಲರು. ನೋಡಿ ಲೆಫ್ಟಲ್ಲಿ ಸೈಕಲ್ ಹೋಗ್ತಿದೆಯಲ್ಲ ಅದ್ರ ಪಕ್ಕ ಲೆಫ್ಟಲ್ಲಿ, ಅಲ್ಲಿ ಅದು ಲೈಟು ರಾತ್ರಿ ಹೊತ್ತು ಆನ್ ಆಗಿಬಿಡುತ್ತೆ. ಅದು ಸಖತ್ ಬ್ರೈಟ್ ಲೈಟು ಒಂಥರ. ಅದು ಆನ್ ಆದ ತಕ್ಷಣ ಫುಲ್ಲು ಬೀಚಲ್ಲಿ ಆಡ್ಬೋದು ನೀವು. ಬೀಚ್ ವಾಟ್ರ್ ಕಾಣುತ್ತೆ ಕ್ಲೀನಾಗೆ, ಎಲ್ಲ ಈ ಬೀಚ್ ಮರಳೆಲ್ಲ ಕಾಣುತ್ತೆ. ಅಲ್ಲಿರ್ತಾರೆ. ಇದು ಅಲ್ಲಲ್ಲಿ ಹಾಕಿದ್ದಾರೆ
ಅದು ಎಲ್ಲೆಲ್ಲಿ ಹಾಕಿದಾರೋ ಅಲ್ಲಿ ಮಾತ್ರ ನೀವು 24 ಅವರ್ಸು ಬೀಚಲ್ಲಿ ಇರ್ಬೋದು. ಅದು ಬಾಕಿ ಸ್ಪಾಟ್ಸಲ್ಲಿ ನೀವು ಸಾಯಂಕಾಲ ಹೋಗಿಲ್ಲ, ಏನಪ್ಪ ಮುಖದ ಮೇಲೆ ಬರ್ತಾವೆ ನೀನು ಆ ಕಡೆ ಹೋಗಲಿ. ಹಾಂ ಅದು ಇಲ್ಲಿ 24 ಅವರ್ಸೆಲ್ಲ ಹೋಗ್ಬೋದು. ಇಲ್ಲಿ ನೋಡಿ, ಇದು ರೈಟಲ್ಲಿ ಇದೆಯಲ್ಲ ಗ್ರೀನ್ ಕಲರು, ಈಗ ಜಾಗ್ ಮಾಡ್ತಾನೆ ನೋಡಿ ಮನುಷ್ಯ. ಅದ್ರ ಸ್ಪೆಷಾಲಿಟಿ ಏನು ಗೊತ್ತಾ, ಅವೆಲ್ಲ ಅದು ಮಾಡಿರೋದು ನೋಡಿ, ಸ್ಪೆಷಾಲಿಟಿ ಏನು ಗೊತ್ತಾ ಅಲ್ಲಿ ಟ್ರ್ಯಾಕಿಂದು, ಇದು ರೀಸೈಕಲ್ಡ್ ಟೈರ್ಸ್ ಇರುತ್ತಲ್ಲ ಅದರಲ್ಲಿ ಮಾಡಿರೋದು. ಹಾಗಾಗಿ ಅಲ್ಲಿ ಓಡಿದ್ರೆ ನಿಮ್ಮ ನೀರು, ನಿಮ್ಮ ಮೊಣಕಾಲು ನೋವಲ್ಲ, ಅಷ್ಟು ಇದು ಬೀಳಲ್ಲ ಅದ್ರ ಅದಕ್ಕೆ. ಹಂಗಾಗಿ ಸಖತ್ ಓಡ್ತಾರೆ ಜನ ಅಲ್ಲಿ. ಸೂಪರ್ ಟ್ರ್ಯಾಕು. ಇಲ್ಲಿ ಜಾಗಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಒಳ್ಳೆ ಶೂ ಇಲ್ಲ ಅಂದ್ರೂ ಇಲ್ಲಿ ಬಂದು ಬೇರ್ ಫುಟ್ ಓಡ್ಬೋದು ನೀವು. ಒಂಥರ ಮಜಾ ಸಿಗುತ್ತೆ, ಬೇಗ ಸುಸ್ತಾಗಲ್ಲ. ಅದು ಬಿಟ್ಟರೆ ಇಲ್ಲಿ ಸನ್ರೈಸ್ ಯೋಗ ಅಂದರೆ ಓಪನ್ ಯೋಗ ಕ್ಲಾಸ್, ಗ್ರೂಪ್ ಕ್ಲಾಸಸ್ಸು, ಯೋಗ ಕ್ಲಾಸ್ಗಳು, ಕ್ರಾಸ್ಫಿಟ್ ಗ್ಯಾಂಗ್ಗಳು, ರನ್ನಿಂಗ್ ಗ್ರೂಪ್ಸು, ಏನೇನಿರೋದು ಗೊತ್ತಾ ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಗ್ರೂಪ್ಸ್ ಮಾಡಿಕೊಂಡು, ಆನ್ಲೈನು ಒಂದಿಷ್ಟು ಗ್ರೂಪ್ಸ್ ಮಾಡಿಕೊಂಡು, ಅಥವಾ ಈ ಟ್ರೈನರ್ಸ್ಗಳಿರ್ತಾರಲ್ಲ ಅವ್ರುಗಳೇ ಒಂದಿಷ್ಟು ಗ್ರೂಪ್ಸ್ ಮಾಡಿಕೊಂಡು ಇಲ್ಲಿ ಬಂದು ಅವೆಲ್ಲ ಆ್ಯಕ್ಟಿವಿಟೀಸ್ ನಡೀತಿರುತ್ತೆ. ಇಲ್ಲಿದೆಯಲ್ಲ, ಇಲ್ಲಿ ಈ ಡೆಕ್ಕು ಲೆಫ್ಟಲ್ಲೆಲ್ಲ ಒಂದಿಷ್ಟಿದೆ, ಈ ಜಾಗಗಳೆಲ್ಲ ಮೀಟಪ್ ಆಗ್ತಾರೆ. ಮೀಟಪ್ ಆಗಿ ಇಲ್ಲೇ ಶುರು ಮಾಡ್ಕೊತಾರೆ ವರ್ಕೌಟ್ಸ್ ಎಲ್ಲ. ಒಂಥರ ನಿಜ ಅಂದರೆ ಹೇಳೋಕ್ಕೋದ್ರೆ ಸಖತ್ ಒಳ್ಳೆ ಜಾಗ ಇದು. ಆ್ಯಕ್ಟಿವ್ ಆಗಿರೋಕ್ಕೋಸ್ಕರ ಒಂದೊಳ್ಳೆ ಮೋಟಿವೇಶನ್ ಕೊಡುವಂತಹ ಜಾಗ. ಆ ಗ್ರೂಪಲ್ಲೇ ಮಾಡ್ತೀವಿ, ಒಬ್ಬರೇ ಅಂದ್ಕೊಂಡು ಬೋರ್ವಾಗಿ ಇರ್ತೀವಲ್ಲ, ಗ್ರೂಪ್ ಸಿಗ್ತಲ್ಲಪ್ಪ, ಹೊಸ ಫ್ರೆಂಡ್ಸು, ಹೊಸ ಇದು ಮೋಟಿವೇಶನ್ನು ಅಂದ್ಕೊಂಡು ಒಬ್ಬೊಬ್ರಿಗೆ ಒಂದೊಂದು ಥರ ಮೋಟಿವೇಶನ್ ಇರುತ್ತೆ ಅಲ್ವಾ. ಹಾಗಾಗಿ ನಮ್ಮ ಗಂಡಸರಿಗೆ ಅವ್ರದ್ದೇ ಆದ ಒಂದಿಷ್ಟು ಮೋಟಿವೇಶನ್ ಇರುತ್ತೆ. ಇಲ್ಲಿ ಬರ್ತಾರೆ, ಬಂದು ಅದೇ ಖುಷಿಯಲ್ಲಿ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ. ಮನೇಲಿ ಕೂತ್ಕೊಂಡು ಹಂಗೆ ತಿನ್ಕೊಂಡು ಮಲ್ಕೊಂಡು ಇರೋ ಬದಲು ಇರಬೇಕಷ್ಟೆ. ಇದರ ಸುತ್ತಮುತ್ತ ಇರಬೇಕು ಅಂದರೆ ಸರಿಯಾಗಿ ರೋಕಡ ಇರಬೇಕು. ನಮ್ಮ ಥರ ಶಾರ್ಜಾಲಿ ಹೋಗಿ ಇದ್ದೀವಿ ಅಂದರೆ ಕಷ್ಟ ಇಲ್ಲಿವರೆಗೂ ಬರೋಕ್ಕೆ. ನಮ್ಮ ಮನೆ ಹತ್ರನೇ ಇದೆ, ತೋರಿಸಿದ್ದೀನಲ್ಲ ಆ ವಿಡಿಯೋಲಿ. ನೋಡೋಕೆ ಹೋದರೆ ಎಣಿಸಿದ್ರೆ ಒಂದು 10-15 ಸತಿ ಬಂದಿರ್ಬೋದು ಅಷ್ಟೇ. ಎಷ್ಟು ವರ್ಷದಿಂದ ಇದ್ದೀನಿ ನಾನು ಆ ಬೀಚ್ ಹತ್ರ. ನಾನು ಹಂಗೂ ವರ್ಕೌಟ್ ಮಾಡ್ತೀನಿ ಮನೇಲೆ, ಆದರೂ ಬೀಚ್ ಹತ್ರ ಹೋಗಿ ಮಾಡ್ಕೊಳ್ಳೋದು. ಹೋಗಲಿ, ಸದ್ಯಕ್ಕೆ ನನ್ನ ಥರನೇ ಎಲ್ಲ ಇರಲ್ಲ. ಮೋಟಿವೇಶನ್ ಬೇಕು, ಗ್ರೂಪ್ ಬೇಕು ಅಂದರೆ ಇಲ್ಲಿ ಕೂಡ ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇದೆ ರೈಟಲ್ಲಿ. ಏನು ಮಾಡೋಕ್ಕಿಲ್ಲ, ಬರೀ ಕೂತ್ಕೊಂಡು ನೋಡಬೇಕು ಅಂದರೆ ನೋಡೋಕ್ಕೂ ಇದೆ. ಇಲ್ಲಿ ನೋಡಿ ಮಾಡ್ತವ್ರಲ್ಲ, ಅವಾಗಲೇ ಹೇಳಿದ್ನಲ್ಲ ನಿಮಗೆ ಸೈಕಲ್ಲು ಇದು ಅಂತ, ನಿಮಗೆ ಕಾಣುತ್ತೆ. ಅಲ್ಲಿ ನೋಡಿ ಓಡಿಸ್ತಾರೆ ನೋಡಿ ಅವರು, ಗ್ರೀನ್ ಸೈಕಲ್ಸು ಅವೆಲ್ಲ ರೆಂಟೆಡ್ ಸೈಕಲ್ಸು. ಇಲ್ಲಿ ಮುಂದೆ ಒಂಥರ ಬುಟ್ಟಿ ಬಾಸ್ಕೆಟ್ ಥರ ಇದೆಯಲ್ಲ ಬ್ಲ್ಯಾಕ್ ಕಲರು, ಅದರದಲ್ಲ, ಅವೆಲ್ಲ ರೆಂಟೆಡ್ ಸೈಕಲ್ಸು. ಅದು ಇನ್ನೂ ಮುಂದೆ ಕಾಣಬಹುದು. ಹಂಗೆ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ ನಾನು, ಒಂದಿಷ್ಟು ಕಾಣಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ಲೀನಾಗಿ. ಗ್ರೀನ್ ಕಲರ್ ಇರುತ್ತೆ, ಕರೀಮ್ ಅಂತ. ಅವ್ರುಗಳು ಈ ಕಡೆ ಬರೋಂಗಿಲ್ಲ, ವಾಕಿಂಗ್ ಟ್ರ್ಯಾಕಲ್ಲಿ ಬರೋಂಗಿಲ್ಲ. ಹಾಗೆ ನಾವು ಆ ಕಡೆ ಹೋಗೋಂಗಿಲ್ಲ, ಆದರೂ ಜನ ಓಡಾಡ್ತಾನೆ ಇರ್ತಾರೆ. ಏನು ಮಾಡೋದು, ನಾನು ಹಂಗೆ ಓಡಾಡೋದೆ, ಮಾಡೋಂಗಿಲ್ಲ. ಹೋಗಲಿ. ಸೊ ಇದು ಕಾಣುತ್ತೆ, ಸ್ಕೂಟ್ರು ಕಾಣುತ್ತೆ, ನೋಡ್ತೀನಿ ಹೋಗ್ತಾ ಈ ಮಕ್ಕಳು. ಸೊ ನೋಡಿ, ಇದು ಈ ಮಕ್ಳಿಗೂ ಬಿಡಲ್ಲ ಈ ಸೆಕ್ಯೂರಿಟಿಗಳು ಓಡಾಡೋಕ್ಕೆ, ಅಥವಾ ಈಗ ಸೈಕಲೆಲ್ಲ ಓಡಿಸೋಕ್ಕೆ. ಅದು ಯಾಕೋ ಬಿಟ್ಟಿಯಾರ ಇವತ್ತು, ಏನು ಕತೆನೋ ಗೊತ್ತಿಲ್ಲ. ಏನೋ ಕಾಣ್ತಾ ಇಲ್ಲ. ಇದು ನಡ್ಕೊಂಬಂದೆ ಇಷ್ಟು ದೂರ ನಾನು. ಇಲ್ಲಿ ಸ್ಮಾರ್ಟ್ ಪಾಮ್ಸ್ ಒಂದಿಷ್ಟಿದೆ, ಅಂದರೆ ಸ್ಮಾರ್ಟ್ ಖರ್ಜೂರದ ಮರಗಳು. ಏನು ಮಾಡಿದ್ದಾರೆ ಇಲ್ಲಿ, ಸೋಲಾರ್ ಪ್ಲೇಟ್ಸ್ ಇರುತ್ತಲ್ಲ, ಅದು ಅದೇ ಒಂದು ಖರ್ಜೂರದ ಮರದ ಥರನೇ ಆ ಶೇಪಲ್ಲಿ ಒಂದಿಷ್ಟು ಹಾಕಿದ್ದಾರೆ ಒಂದೊಂದು ಕಡೆ. ಅಲ್ಲಿ ಏನು ಮಾಡ್ಬೋದು ಅಂದರೆ, ಅಲ್ಲಿ ವೈಫೈ ಫ್ರೀ, ಅಲ್ಲಿ ಕೂತ್ಕೊಂಡು ನಿಮ್ಮ ಮೊಬೈಲ್ಸ್ ಎಲ್ಲ ಚಾರ್ಜ್ ಮಾಡ್ಕೊಂಡು ಕೂತಿರ್ಬೋದು. ಕಾಣ್ತಾ ಇಲ್ಲ, ಒಂದಿಷ್ಟು ನಡೆದಪ್ಪ, ಇರಬೇಕಿತ್ತದು. ಇಲ್ಲಿತ್ತು, ಒಂದಿಷ್ಟಿತ್ತು ಇಲ್ಲಿ, ಗೊತ್ತಾಗ್ತಾಯಿಲ್ಲ. ಇರಲಿ ನೋಡೋಣ. ಮತ್ತು ಈ ರೈಟು ಆ ರೋಡ್ ಆ ಕಡೆ ನೋಡಿ, ಈ ಕಾರ್ಸಲ್ಲಿ ನಿಂತಿದೆಯಲ್ಲ ನೋಡಿ, ಮನೆಗಳು ಇವೆಲ್ಲ ಯೂಶ್ವಲಿ ಈ ನಮ್ಮ ಲೋಕಲ್ಸು, ಈ ಶೇಖ್ಗಳು ಇರ್ತಾರೆ. ಇಲ್ಲ, ಇದು ಅವರು ನಮ್ಮ ಈ ನಾವು ಫಾರ್ಮ್ ಹೌಸ್ ಅಂತ ಇಟ್ಕೊಂಡಿರ್ತೀವಲ್ಲ, ಇವ್ರುಗಳು ಬೀಚ್ ಹೌಸ್ ಥರ ಇಟ್ಕೊಂಡಿರ್ತಾರೆ. ಆ ಕಡೆ ಸಿಟಿಯಲ್ಲಿ ಇರ್ತಾರೆ, ಆಗಾಗ ಇಲ್ಲಿ ಬಂದು ಇದ್ಕೊತಾರೆ. ಇವ್ರದ್ದು ಲೈಫೇ ಒಂಥರ
ಜಿಂಗ್ ಚಾಕ್ ಲೈಫ್ ಇರೋದು ಒಂಥರ ಮಜಾ. ಬಟ್ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಸಿಟಿ ಲೈಫಿಂದ, ಅವ್ರಿಗೆ ಆ ಒಂದು ಇದ್ದಿರಲ್ಲ, ಫಾರ್ಮ್ ಹೌಸಲ್ಲಿ ಸೈಲೆನ್ಸ್ ಇರುತ್ತಲ್ಲ ಹಂಗಿರಲ್ಲ. ಇಲ್ಲಿ ಬಂದರೆ ಇನ್ನೂ ಡಬಲ್ ಗುಜು ಗುಜು ಇಲ್ಲಿ. ಇದೇನೋ ಒಂಥರ ಡಿಫ್ರೆಂಟ್ ಇಲ್ಲಿ. ಅದು ಮುಂದೆ ನೋಡಿ ಇಲ್ಲಿ ಇವಾಗ ಇಲ್ಲಿ ಈ ಮರದ ಮಧ್ಯ ನಿಂತವನು ನೋಡಿ ಒಬ್ಬ ಚಿಕ್ಕ ಹುಡುಗ, ನೀರು ಮಾರ್ಕೊಂಡು. ನೀರು ಮಾರ್ತಾನೋ ಇದು ಕೊಡ್ತಾನೆ. ಯೂಶ್ವಲಿ ನೀರು ಮಾರ್ತಾರೆ, ನೀರು ಕೊಡ್ತಾನೆ ಬರೀ. ಏನು ಕತೆ ಇಲ್ಲಿ ಯೂಶ್ವಲಿ ಏನು ಮಾಡ್ತಾರೆ, ಈ ಚೆನ್ನಾಗಿ ದುಡ್ಡಿರೋರು ಮಕ್ಕಳು ಬಂದು ಇಲ್ಲಿ ಮಾರೋಕ್ಕೆ ಶುರು ಮಾಡ್ತಾರೆ. ಟಿಶ್ಯೂ, ನೀರು ಅಥವಾ ಲೆಮನ್ ಜ್ಯೂಸು. ಎನಿವೇಸ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಇನ್ನೂ ಒಂದಿಷ್ಟು ವೀಡಿಯೋಸ್ ಮಾಡೋಕ್ಕೆ ನನಗೂ ಮೋಟಿವೇಶನ್ ಸಿಗುತ್ತೆ. ಹಂಗೆ ಈ ಮಕ್ಕಳದ್ದು ಮೋಟಿವೇಶನ್ ಸಿಗಂಗೆ ನನಗೂ ಮೋಟಿವೇಟ್ ಮಾಡಿ ಸ್ವಲ್ಪ. ನಿಮ್ಮ ಮನೆ ಹುಡುಗ, ಮನೆ ಅಂಕಲ್. ನೋಡಿ ಸ್ಕೂಟ್ರ್ ಹೋಯ್ತು ನೋಡಿ, ಈ ಸ್ಕೂಟಿಗಳು ಇದು ಅವು ಕರೀಮ್ ಬೈಕ್ಸ್. ನನ್ನ ಹಿಂದೆ ಸ್ಕೇಟ್ ಪಾರ್ಕ್ ಇದೆ, ಅಲ್ಲಿ ಒಂದಿಷ್ಟು ವಿಡಿಯೋ ತೆಗೆದೆ. ಅದನ್ನು ನಾನು ಮುಂದೆ ಇನ್ನೂ ಸ್ವಲ್ಪ ಈ ವಿಡಿಯೋ ಆದಮೇಲೆ ಒಂದಿಷ್ಟು ಮುಂದೆ ಹಾಗೆ ಹಾಕ್ತೀನಿ, ಮ್ಯೂಸಿಕ್ ಸಮೇತ. ಚೆನ್ನಾಗಿ ಬಂದಿದೆ ಒಂದಿಷ್ಟು, ಸುಮ್ಮನೆ ಹಂಗೆ ಹಿಡಿದೆ. ಬನ್ನಿ ನಾವು ಈಗ ಆ ಕಡೆಯಿಂದ ಈ ಕಡೆಗೆ ಹೋಗೋಣ, ಯಾಕಂದರೆ ಆವಾಗಲೇ ಬೀಚ್ ಕಡೆಯಿಂದ ಈ ಕಡೆ ತೋರಿಸಿದ್ದೆ. ಈಗ ಈ ಕಡೆಯಿಂದ ಈ ಕಡೆ ಹೇಗೆ ಕಾಣುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಗ್ರಾಫಿಟಿ ಬಗ್ಗೆ ಹೇಳಲೇ ಇಲ್ಲ ನಿಮಗೆ. ಒಳ್ಳೆಯ ಗ್ರಾಫಿಟಿ ಅದು, ಪೇಂಟು ಗೊರಿಲ್ಲಾಗಿತ್ತಲ್ಲ ಬರುವಾಗ ಅದು. ಎನಿವೇಸ್ ಈಗ ಸ್ಲೋವಾಗಿ ನಡ್ಕೊಂಡು ಬೀಚ್ ಕಡೆಗೆ ಹೋಗೋಣ. ಯಪ್ಪ ಈ ಬಿಸಿಲು ಆಗ್ತಾಯಿಲ್ಲ ನನಗೂ, ತುಂಬ ನಡೆದೀನಿ. ಏನು ಮಾಡ್ತಾಳೋ ಗೊತ್ತಿಲ್ಲ. ನನ್ನ ಮಗಳು ಆಟ ಆಡ್ತಿರ್ಬೋದು ಕೂತ್ಕೊಂಡವಳು. ಬಾ ಆಟ ಆಡೋಣ ಅಂದ್ಲು. ಒಂದು ಸ್ವಲ್ಪ ಹೊತ್ತು ಆಟ ಆಡಿದೆ ಅಷ್ಟೇ. ಅವಳು ಆಮೇಲೆ ಅವಳಿಗೂ ಆಗಿಲ್ಲ ಅನಿಸತ್ತೆ, ಬಿಸಿಲು ಕೂತ್ಕೊಂಬಿಟ್ಲು. ಇದು ಏನಪ್ಪ ವಾಟ್ರ್ ಕ್ಯಾಸಲ್ ಮಾಡ್ತಾ ಕೂತಿದ್ದಾಳೆ ಮಣ್ಣಲ್ಲಿ. ಏನಂತಾರೆ ಕ್ಯಾಸಲ್ಸ್ ಕಟ್ತಾ ಕೂತಿದ್ದಾಳು. ನಾನು ಮರ್ತೇ ಹೋಗ್ತೀನಪ್ಪ ವರ್ಡ್ಸು. ಇವತ್ತು ಈ ಟೈಮಿಗೆ ಬಂದರೆ ಒಂದು ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ ನೀರು. ಇಲ್ಲ ಸಾಯಂಕಾಲ ಆಗ್ತಾ ಒಂಥರ ಫುಲ್ಲು ಗಜಿಬಿಜಿ ಆಗ್ಬಿಡುತ್ತೆ. ಫುಲ್ಲು ಸ್ವಲ್ಪ ಕಡಿಮೆನೇ ಇದೆ ಹಂಗೂ. ಈ ಕಾರ್ನರ್ ಇದೆಯಲ್ಲ, ಈ ಕಾರ್ನರ್ಸಲ್ಲಿ ಇರಬಾರ್ದು. ಸ್ವಲ್ಪ ಕಾರ್ನರ್ಸಲ್ಲಿ ಈ ಪಾಚೆ ಕಟ್ಕೊಂಡಿರುತ್ತಲ್ಲ, ಆ ನೀರು ಒಂಥರ ಸ್ವಲ್ಪ ವಾಸನೆ. ಈ ಕಡೆ ಸ್ವಲ್ಪ ದೂರ ಇದ್ದರೆ ಆ ಕಡೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಒಂಥರ ಪಾಚೆ ಕಟ್ಕೊಂಡಿರುತ್ತೆ, ಕಟ್ಟಿಯಾರಲ್ಲ ಅವ್ರು ಬ್ರಿಡ್ಜ್ ಥರ, ಒಂಥರ ವಾಸನೆಯಲ್ಲಿ ಆ ನೀರಲ್ಲಿ. ಅದಕ್ಕೆ ಈ ಕಡೆ ಬರೋಕ್ಕೆ ಒಂಥರ ಬೇಜಾರು. ಎಲ್ಲ ಸನ್ ಬಾತ್ ಮಾಡಿಕೊಂಡು ಇದು ಮಾಡ್ಕೊಂಡು ಕೂತಿರ್ತಾರಿಲ್ಲ ಆರಾಮಾಗಿ ಗೊರಗಳು. ನಾನೀಗ ಹೆಂಗಿದ್ದೀನಿ ಅಂದರೆ ಇವಾಗ ಫುಲ್ಲು ಕ್ಯಾಪ್ ಹಾಕ್ಕೊಂಡು ಈ ಟಿ ಶರ್ಟ್ ಹಾಕ್ಕೊಂಡೆಲ್ಲ ಓಡಾಡ್ತಾಯಿದ್ದೀನಿ. ಅಪ್ಪ ಇನ್ನೂ ಸೆಕೆ ನನಗಿದು ಈ ಟಿ ಶರ್ಟನ್ನು ಹಾಕ್ಕೊಂಡು. ವಿಂಟರ್ಸಿಗೆ ಕಂಪೇರ್ ಮಾಡಿದ್ರೆ ಇವತ್ತು ಅಲೆಗಳು ಸ್ವಲ್ಪ ಕಡಿಮೆನೇ ಇದೆ. ಸಾಯಂಕಾಲದ ಹೊತ್ತು ಸ್ವಲ್ಪ ಜಾಸ್ತಿ ಆಗ್ಬೋದು ಅಲೆ, ಆದರೂ ಇಷ್ಟೇ ಅನಿಸುತ್ತೆ ಮೋಸ್ಟ್ಲಿ ಸಮ್ಮರ್ ಟೈಮಲ್ಲಿ. ಆಯಿತು, ಸದ್ಯಕ್ಕೆ ನೀವು ಅಲೆಗಳ ಸೌಂಡನ್ನು ಕೇಳಿ. ನಾನು ಸ್ವಲ್ಪ ಕಡಿಮೆ ಮಾತಾಡುತ್ತೇನೆ. ಆವಾಗಿಂದ ಮಾತಾಡಿ ನನ್ನ ಗಂಟಲು ಡ್ರೈ ಆಗೋಗ್ತಿದೆ. ಇವನು ಏನು ಮಾಡ್ತಾನೆ ನೀನು? ಸ್ವಲ್ಪ ಏನು ಮೊಬೈಲ್ ಅಲ್ಲ ಏನೋ ಗೊತ್ತಿಲ್ಲ. ಕೇಳಿ ಸೌಂಡು
ಈ ಅಲೆಗಳ ಸೌಂಡ್ ಕೇಳೋಕ್ಕೇ ಒಂಥರ ಖುಷಿ. ಅಂದ್ಕೊಂಡು ಸುಮ್ಮನೆ ನೋಡ್ಕೊಂಡು ಹೋಗ್ತಾಯಿದ್ರೆ ಅಲೆಗಳು ಬರ್ತಾವೆ. ಒಂಥರ ಸುಖ, ಶಾಂತಿ. ಯಮ್ಮ ಬರೋಕ್ಕಾಗ ಮಾಡಿದ್ರು. ಇದು ನಾರ್ಮಲ್ ಸೀನ್. ಕಡೆ ಒಂದು ಬೋಟ್ ಇಟ್ಕೊಂಡು ನಾನು ನನ್ನ ಮಗಳಿಂದು ಫ್ಲೋಟಿ ಇಟ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ ನೀರಲ್ಲಿ. ಇದು ಒಂದು ಸತ್ತ ಬಿದ್ದಿದೆ ಇಲ್ಲಿ. ಇಲ್ಲಿ ಟ್ರ್ಯಾಂಪೋಲಿನ್ ಪಾರ್ಕ್ ಮಾಡಿದ್ದಾರೆ ನೋಡಿ. ಇದಕ್ಕೂ ಫೀಸು ಒಳಗೆ ಹೋಗೋಕ್ಕೆ. ಎಷ್ಟು ಏನು ಅಂತ ಗೊತ್ತಿಲ್ಲ. ಇದು ಹೊಸ್ದಾಗೇನೋ ಕಟ್ಟಿದ್ದಾರೆ. ಇದು ಒಂದಿಷ್ಟು ಮಕ್ಕಳಿರ್ತಾರಪ್ಪ ಈವ್ನಿಂಗ್ ಟೈಮಲ್ಲಿ. ಅಯ್ಯೋ, ಈಗ ಬೆಳಗ್ಗೆ ಹೊತ್ತು ಒಂದಿಷ್ಟು ಜನ ಇದ್ದಾರೆ ಇಲ್ಲಿ. ಚೆನ್ನಾಗಿದೆ. ಅದು ಪ್ಲೇ ಗ್ರೌಂಡ್ ಥರ ಮಾಡಿಟ್ಟಿದ್ದಾರೆ ಟ್ರ್ಯಾಂಪೋಲಿನ್ದು. ಮೊನ್ನೆ ಆಟ ಆಡ್ತಾ ಇರ್ತಾರೆ ಮಕ್ಕಳನ್ನು. ಈ ಜೆಟ್ಸ್ಕಿ ಗುಳಿ ಅಂದ್ಕೊಂಡು ಓಡಾಡ್ತಾರಲ್ಲ, ಈ ಜೆಟ್ಸ್ಕಿ ಒಂದೇ ಪ್ರಾಬ್ಲಮ್ ಗಲೀಜು ಏನಂದರೆ ನೀರೆಲ್ಲ ಒಂಥರ ಗಲೀಜು ಬಂದಿರ್ತದೆ. ಅದ್ರದ್ದು ಗ್ರೀಸು ಎಲ್ಲ ನೀರು ಕಿತ್ತಾಡ್ತಾರೆ. ಕಿತ್ತಾಡ್ಬೇಡ್ರಿ ಕೋತಿಗಳ, ಅವೇನು ಕಿತ್ತಾಡ್ತಾನೆ ಇರೋದು. ರೈಟ್. ಸೊ ಆ ಜೆಟ್ಸ್ಕಿ ಓಡಾಡ್ತಲ್ಲ, ಅದು ದುಡ್ದಲ್ಲಿರುತ್ತೆ. ಅದೆಲ್ಲ ಒಂಥರ ಅದ್ರದ್ದು ಗಲೀಜು, ಅದ್ರದ್ದು ಫ್ಯೂಯಲ್ಲು ಗ್ರೀಸ್ ಥರ ಅದು ಇಲ್ಲಿವರೆಗೂ ಬಂದುಬಿಡುತ್ತೆ. ಅದು ಈ ಶೋರ್ವರೆಗೂ ಅದೆಲ್ಲ ಮೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದು ಕಪ್ಪಗೆ ಒಂಥರ ಬ್ರೌನ್ ಕಲರು ಆಯಿಲ್ ಥರ. ಅದೇ ಬೇಜಾರು. ಜಾಸ್ತಿ ಜೆಟ್ಸ್ಕಿಗಳಾಗ್ಬಿಟ್ರೆ ಆ ನೀರಿಗೆ ಹೋಗೋಕ್ಕೆ ಒಂಥರ ಬೇಜಾರು. ಎಲ್ಲ ಗಲೀಜಾಗಿರುತ್ತೆ ನೀರು. ಎಲ್ಲರೂ ಬಿಕಾಸ್ ರಿಲ್ಯಾಕ್ಸ್ ಮಾಡಿ ಏನೋ ಮೆತ್ಕೊತವ್ನು. ಫುಲ್ಲು ಸನ್ಸ್ಕ್ರೀನು ಎಲ್ಲ ಹಚ್ಕೊತವ್ನು, ಪಚ್ಕ ಅಂತ ಮೈಗೆ. ಓಕೆ, ಇವ್ರು ಹೋಗ್ತವ್ರು ನೀರೊಳಗೆ. ಹೋಗಿ ಈ ರೈಟ್ ಸೈಡ್ ನೋಡಿ, ಇದು ಫುಲ್ಲು ದುಬೈ ಸ್ಕೈಲೈನ್, ಬುರ್ಜ್ ಖಲೀಫಾ ಇಲ್ಲ. ನೋಡಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿ. ಇನ್ನೂ ಒಂದಿಷ್ಟು ವೀಡಿಯೋಸ್ ಎಲ್ಲ ಹಾಕೋವಾಗೆಲ್ಲ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬಂದುಬಿಡುತ್ತೆ, ನೋಡಬಹುದು. ಗೊತ್ತು ನನ್ನ ವೀಡಿಯೋಸು ಅಷ್ಟೇನು ಅಟ್ರಾಕ್ಟಿವ್ ಆಗಿಲ್ಲ ಅಂತ, ಬಟ್ ಆದಷ್ಟು ಇನ್ಫಾರ್ಮೇಷನ್ಸ್ ಕೊಡ್ತೀನಿ, ಒಂದಿಷ್ಟು ತೋರಿಸ್ತೀನಿ. ಸಖತ್ ಲಾಂಗ್ ವೀಡಿಯೋಸು. ಈ ನಡುವೆ ಶಾರ್ಟ್ ವೀಡಿಯೋಗಳು ನೋಡಿ ಅಭ್ಯಾಸ ಆಗಿರುತ್ತೆ. ಬಟ್ ಆದಷ್ಟು ಹಾಕಿರ್ತೀನಿ ಒಂದಿಷ್ಟು. ಸುಮ್ಮನೆ ಮನೇಲಿ ಕೂತಿರುವಾಗ, ನಡೀತಿರುವಾಗ ನೋಡ್ಬೋದು. ಇಲ್ಲಿ ನೋಡಿ, ರೈಟಲ್ಲಿ ಸಾಲ್ಟ್ ಅಂತ. ಇದು ದುಬೈ ಫೇಮಸ್ ಬರ್ಗರ್ ಬ್ರ್ಯಾಂಡ್. ಇದು ಸಾಲ್ಟ್ ಅಂತ. ಮೊದಲು ಇಲ್ಲಿ ಈ ಫುಡ್ ಟ್ರಕ್ ಅಲ್ಲಿ ಇರ್ತಿತ್ತು ಸಾಲ್ಟು. ಅದಾದಮೇಲೆ ಸಖತ್ ಫೇಮಸ್ ಆಗಿ ಇವಾಗ ಇಷ್ಟು ದೊಡ್ಡದಾಗಿದೆ. ನೋಡಿ ಇಷ್ಟು ದೊಡ್ಡದಾಗಿದೆ. ಹೆಂಗೆ ಇರ್ತಾರೆ ಜನ ಗೊತ್ತಾ ಸಾಯಂಕಾಲದ ಹೊತ್ತು. ಇದೆಲ್ಲ ಒಂಥರ ಇಲ್ಲಿ ಇವ್ರುಗಳಿಗೆ ನಮ್ಮ ಪಾನಿಪುರಿ ಅಂಗಡಿಗಳೆಲ್ಲ ಹೆಂಗಿರುತ್ತೆ, ಫೇಮಸ್ ಪಾನಿಪುರಿ ಅಂಗಡಿಗಳು, ಹಾಗೆ ಇವರೆಲ್ಲ
ಒಂಥರ ಅವ್ರಿಗೆ ಆ ನಾಸ್ಟಾಲ್ಜಿಯಾ ಒಂದು ಇದಕ್ಕೋಸ್ಕರ ಬರ್ತಾರೆ ಇಲ್ಲಿ. ಸಖತ್ ದೊಡ್ಡದಾಯಿತು. ಮುಂಚೆ ಹೆಂಗಿರ್ಬೋದು ಒಂದು ಚಿಕ್ಕ ಟ್ರಕ್ಕಲ್ಲಿ ಇದ್ದಿದ್ದು ಅಷ್ಟೇ, ಇದು ಸಖತ್ ಬೆಳೆದ ಇವನು. ಚೆನ್ನಾಗಿ ಮಾಡಿದ್ದಾನೆ. ಈ ಸ್ಪಾಟೇ ಒಂಥರ ಸೂಪರ್ ಸ್ಪಾಟ್. ಒಂಥರ ರಿಲ್ಯಾಕ್ಸ್ ಮಾಡ್ಕೊಂಡಿರ್ಬೋದು, ಬಟ್ ಸರಿಯಾಗಿರಬೇಕು ರೋಕಡ. ನೋಡ್ತಾವ್ರು ನೋಡಿ ಎಷ್ಟು ಖಾಲಿ ಮಾಡ್ಬೋದು ಅಂತ. ನಮಗೆಲ್ಲ ಇಲ್ಲಪ್ಪ, ಹೋಗ್ತೀರಿ ವಾಪಸ್ ಆ ಕಡೆ. ಥ್ಯಾಂಕ್ ಯು ಸಾಲ್ಟ್. ನನಗೆ ಉಪ್ಪೇ ಸರಿ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಯಾಕಮ್ಮ ಇದು ನೋಡಿ, ಇದೇ ಸೈಕಲ್, ಕರೀಮ್ ಸೈಕಲ್ಸ್, ಗ್ರೀನ್ ಕಲರ್ ನೋಡಿ ಕಾಣ್ತು ಸೈಕಲ್. ಇನ್ನೂ ಸ್ವಲ್ಪ ನಡ್ಕೊಂಡು ಆ ಕಡೆ ಎಲ್ಲಪ್ಪ ನನ್ನ ಹೆಂಡತಿ ಮಕ್ಕಳು ಆ ಮಧ್ಯದಲ್ಲಿದ್ದಾಳೆ, ಆ ಕಡೆ ಇದ್ದಾರೆ. ಆ ಕಡೆ ಹೋಗಿ ಅವ್ರ ಹತ್ರ ಸೇರ್ಕೊಳ್ಳೋಣ. ಏನು ಕತೆ ಕೇಳಬೇಕು ಅವ್ರಿಗೂ. ತುಂಬ ಹೊತ್ತಾಯಿತು. ಅವರು ನನ್ನ ಹೆಂಡತಿ ನೋಡ್ತಾ ಇರ್ತಾಳೆ ನನಗೆ ಎಲ್ಲೋದ ಇವನು ಅಂತ ತೊಗೊಂಡು. ಅಯ್ಯೋ ತಿರ್ಗಿ ಇಲ್ಲಿ ನಡೀತಾ ಇದ್ದೀನಿ, ಬೇಡ ಇಲ್ಲಿ ನಡೆಯೋದು, ಆ ಕಡೆ ಹೋಗ್ತೀನಿ ತಡೀರಿ. ಯೂಟ್ಯೂಬ್ ವೀಡಿಯೋಸ್, ಯೂಟ್ಯೂಬಲ್ಲಿ ವ್ಲಾಗಿಂಗ್ ಮಾಡೋಣ, ಅದು ಮಾಡೋಣ ಇದು ಮಾಡೋಣ ಅಂತ ಏನೋ ಮನಸ್ಸಲ್ಲಿ ಒಂದು ಶುರು ಮಾಡ್ಕೊತೀವಿ ಮನಸ್ಸು ಮಾಡಿಕೊಂಡು. ಇಲ್ಲಿ ಈ ವಿಡಿಯೋಸ್ ರೆಕಾರ್ಡ್ ಮಾಡುವಷ್ಟೊತ್ತಿಗೆ ಸಾಕಾಗೋಗುತ್ತೆ. ಈ ಕಡೆ ಆ ಕಡೆ ಫ್ಯಾಮ್ಲಿಗೆ ಬಿಟ್ಟು ನಾವು ಏನಪ್ಪ ಒಂಟಿ ಪಿಶಾಚಿಗಳ ಥರ ಓಡಾಡ್ತಾ ಇರಬೇಕು ಕ್ಯಾಮ್ರಾ ಇಟ್ಕೊಂಡು. ಈ ಜನ ಬೇರೆ ಹಿಂಗೆ ನೋಡ್ತಾ ಕೂತಿರ್ತಾರೆ. ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಂಗೂ ಇಲ್ಲ ಜನರ ಮಧ್ಯೆ. ಅದು ಬೇರೆ ಹೆದರಿಕೆ, ಯಾರು ಎಲ್ಲಿ ಬೈದ್ಬಿಡ್ತಾರೋ ಅಂತ. ಈ ಇನ್ಸ್ಟಾ 360 ತೊಗೊಂಡೆ, ಇದು ಒಂದು ಗಲೀಜು, ಬರಲ್ಲ ಸರಿಯಾಗಿ. ಇದು ಐಫೋನ್ ಇದೆ ಅಂತ ಚೆನ್ನಾಗಿ ಬರ್ತಾಯಿದೆ ವೀಡಿಯೋಸು. ಈ ಐಫೋನ್ ಜೈ. ಅಷ್ಟು ಇನ್ಸ್ಟಾ 360ಗೆ ನಾನು ಸುಮಾರು 2000 ದಿನ ಮೇಲೆ ಕೊಟ್ಟೆ. ಸರಿ ಕ್ರಾಸ್ ಮಾಡ್ತೀನಿ ನೋಡಿ. ಈ ಟ್ರಾಂಪೋಲಿನ್ ಪಾರ್ಕು ಪಕ್ಕದಿಂದ ನೋಡ್ಕೊಳ್ಳಿ ಕ್ಲೀನಾಗೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಎಷ್ಟಿದೆ ಟಿಕೆಟು? ಏನು ಹಾಕೇ ಇಲ್ಲಪ್ಪ, ಯಾರು ಕೇಳ್ತಾರೆ ಇವಾಗ ಸದ್ಯಕ್ಕೆ, ಹೋಗಲಿ. ಏನೋ ಇದೆ ಇಲ್ಲಿ, ಸ್ಟಡಿ ಏರಿಯಾ, ಈಟಿಂಗ್ ಏರಿಯಾ ಅನಿಸುತ್ತೆ. ಪರವಾಗಿಲ್ವೇ, ಏನೋ ಇದೆ, ಪರವಾಗಿಲ್ಲ ಇಲ್ಲಿ. ಅದಕ್ಕೆ ದುಡ್ಡು ತೊಗೊತಾರೆ ಸುಮ್ಮನೆ. ಅಲ್ಲಿ ನೋಡಿ ದೂರದಲ್ಲಿ ಬುರ್ಜ್ ಅಲ್ ಅರಬ್, ಆ ಬುರ್ಜ್ ಅಲ್ ಅರಬ್ ಮತ್ತು ಜುಮೇರಾ ಬೀಚ್ ತೋರಿಸಿದ್ನಲ್ಲ ಆವಾಗಲೇ ಇಮೇಜಸ್ಸು, ಅದು ಕಾಣುತ್ತೆ ಅಲ್ಲಿಂದ. ಆ ಕಡೆ ಹೋದರೆ ಬೀಚ್ ಆ ಕಡೆ ಒಂದಿಷ್ಟು ಇನ್ನೂ ಕ್ಲೀನಾಗಿ ಕಾಣುತ್ತದು. ಒಂಥರ ಅದು ಒಳ್ಳೆ ವ್ಯೂ, ಅದು ಒಳ್ಳೆ ಫೋಟೋಗ್ರಫಿಕ್ ವ್ಯೂ. ಅಲ್ಲಿ ಒಂದಿಷ್ಟು ಫೋಟೋಸ್ ತೆಗಿತಾರೆ ಜನ. ಅಲ್ಲಿಂದ ಹೋಗಿ ನಾವು ಇದು ಬರೋಷ್ಟೊತ್ತಿಗೆ ಆಗಿದ್ದಾರೆ ಜನ, ಒಂದಿಷ್ಟು ಜನ ಜಾಸ್ತಿ. ಯಪ್ಪ ಎಲ್ಲ ರೆಡಿ ಮಾಡ್ಕೊತೀಯಾರು ಇವರೆಲ್ಲ. ಈಗ ಬಿತ್ಕೊಂಡ್ರೆ ಸಾಯಂಕಾಲ ಅಥವಾ ರಾತ್ರಿನೇ ಹೋಗೋದು ಇಲ್ಲಿಂದ. ಚೆನ್ನಾಗಿ ಬಿತ್ಕೊಂಡಿರ್ತಾರೆ ಎಲ್ಲ. ಸತ್ತು ಹೆಣಗಳು ಬಿತ್ಕೊಂಡವ್ರೆಲ್ಲ. ಎಷ್ಟು ಜನ ಬಿತ್ಕೊಂಡವ್ರು ನೋಡಿ. ನಾವೆಲ್ಲ ಹಿಂಗೆ ಮಲ್ಕೊತೀವ, ನಮಗೆಲ್ಲ ಫೇರ್ ಆ್ಯಂಡ್ ಲವ್ಲಿ ಬೇಕು, ಅದು ಬೇಕು ಇದು ಬೇಕು. ಎನಿವೇಸ್ ಅಂಕಲ್ ಥರ ಆಡೋದು ಬಿಟ್ಟಿವಾಗ ನೆಕ್ಸ್ಟು ಒಂದು ವಿಡಿಯೋ ಮಾಂಟಾಜ್. ಸಾಕಾಯ್ತು ನನಗೂ ಮಾತಾಡಿ. ಎಂಜಾಯ್. ಓಕೆ. ಜ್ಯೂಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಬಾಯಾರಿಕೆ ಆಗ್ತಾಯಿದೆ. ಇದ್ದಿದ್ದು ನೀರು 4 ಬಾಟಲ್ ತೊಗೊಂಬಂದಿದ್ದೆ ನಾನು, 500 ml, ಆಲ್ಮೋಸ್ಟ್ 2 ಲೀಟರ್ಸ್.
ನಾನು, ನನ್ನ ಹೆಂಡತಿ, ನನ್ನ ಮಗಳು 3 ಜನ ಸೇರಿ ಮುಗಿಸ್ಬಿಟ್ಟಿದ್ದೀವಿ. ಈಗ ಸ್ವಲ್ಪ ಬಾಯಾರಿಕೆ ಆಗ್ತಾಯಿದೆ, ಅದು ತಿನ್ನಬೇಕು ಅನಿಸ್ತಾ ಇದೆ. ಹೋಗಿ ತೊಗೊಂಡು ಬರೋಣ. ಇಲ್ಲಿ ಮೇಯ್ನ್ ಚಾಲೆಂಜೇ ಪಾರ್ಕಿಂಗು. ನಮ್ಗೆ ಹೆಂಗೋ ಲಕ್ಕಲ್ಲಿ ಈ ಪಾರ್ಕಿಂಗ್ ಸಿಕ್ಬಿಡ್ತು, ಬೇಗ ಬಂದಿದ್ವಿ, ಹಾಗಾಗಿ ಪಾರ್ಕಿಂಗ್ ಸಿಕ್ತು. ಇಲ್ಲ ಅಂದರೆ ಜನ ಇಲ್ಲಿ ರೌಂಡ್ 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 ಹೊಡಿತಾನೆ ಇರ್ತಾರೆ, ಸಿಗೋದೇ ಇಲ್ಲ. ಅದು ಈಗ ಬರೀ ಫ್ಯಾಮಿಲೀಸಿಗೆ ಮಾತ್ರ ಅಲೌ ಮಾಡಿದ್ದಾರೆ ಅಂತ ಸಿಗ್ತಾ ಇದೆ ಸ್ವಲ್ಪ ಆದರೂ. ಇಲ್ಲ ಅಂದರೆ ಇದು ಸಿಗ್ತಾ ಇರಲಿಲ್ಲ ನಮಗೆ. ಹೇಗೋ ಲಕ್ಕು. ಟೂ ಮಚ್ ಕ್ರೌಡ್. ಇವಾಗ ನಾವು ಇಲ್ಲಿರೋ ಸೂಪರ್ ಮಾರ್ಕೆಟ್ಗೆ ಹೋಗಬೇಕು. ಅದಕ್ಕೋಸ್ಕರ ಅಂತ ನಾವು ಅಲ್ಲಿಗೆ ಹೋಗಿ ಆ ಸಿಗ್ನಲ್ ಕ್ರಾಸ್ ಮಾಡಿಕೊಂಡು ತಿರ್ಗಾ ಅಲ್ಲಿಂದ ಇಲ್ಲಿವರೆಗೂ ಹೋಗಿ ತೊಗೊಂಡು ತಿರ್ಗಾ ಅಲ್ಲಿಂದ ಇಲ್ಲಿಗೆ ಬಂದು ಸೇರ್ಕೊಬೇಕು. ಬರೋಣ, ಹೋಗಿ ಬರೋಣ. ಗ್ರ್ಯಾಂಡಿಯೋಸ್ ಸೂಪರ್ ಮಾರ್ಕೆಟ್ ಬಂತು. ನಾವು ಹೋಗಿ ನಮ್ಮ ನೀರು, ಜ್ಯೂಸು ಏನಾದರೂ ಲೈಟಾಗಿ ತಿನ್ನೋಕ್ಕೆ ತೊಗೊಳ್ಳೋಣ. ಆಮೇಲೆ ನೋಡೋಣ ಏನಿದೆ ಅಂತ. ಇದು ತೊಗೊಂಬಂದೆ ನಾವು ಇಷ್ಟಕ್ಕೆ 16.50 ದಿರ್ಹಮ್ ಆಯಿತು. ಅಂದರೆ 16 × 26 ಅಷ್ಟು. 1.5 ಲೀಟ್ರ್ ನೀರು, 1 ಲೀಟ್ರ್ ಜ್ಯೂಸು ಮತ್ತು ಒಂದು ಚಿಪ್ಸಿನ ಪ್ಯಾಕೆಟ್. ನಾನು ಹೋಗಿ ಬರೋಷ್ಟೊತ್ತಿಗೆ ಸೂರ್ಯನೇ ಮುಳುಗೋಗಿದ್ದಾನೆ. ಓಕೆ, ಈಗ ಸಾಯಂಕಾಲದ ಟೈಮು, ನಡೆಯೋಣ, ಒಂದಿಷ್ಟು ವಾಕ್ ಹಾಕೋಣ. ಅದೇ ರೂಟೇ. ಬರೀ ನಾವು ಆವಾಗ ಬಿಸಿಲಲ್ಲಿ ಬಂದ್ವಿ. ಈಗ ಸಾಯಂಕಾಲದತ್ತು ನೋಡಿ ಹೇಗಿರುತ್ತೆ ಅಂತ. ಸಾಯಂಕಾಲದ ಹೊತ್ತಿಂದು ಫೀಲೇ ಬೇರೆ. ಹಿಂಗೆ ನೋಡಿ ಬಂತು, ಸ್ಕೂಟ್ರು ಬಂತು, ಸೈಕಲ್ಲು ಬಂತು. ಇದೇ ಕರೀನ್ ಸೈಕಲ್ಲು, ಸ್ಕೂಟರು, ಅದು ರೆಂಟಲ್ಲಿ ತೊಗೊಂಡು ಬರ್ತಾರೆ. ಅಲ್ಲಿ ನೋಡಿ ಗಾಳಿಪಟ, ಮುಂದೆ ಗಾಳಿಪಟಗಳು ಇನ್ನೂ ಒಂದಿಷ್ಟು ಇರುತ್ತೆ. ಈ ಸಮ್ಮರ್ ಅಂತ ಸ್ವಲ್ಪ ಕಡಿಮೆ. ಇಲ್ಲಿ ನೋಡಿ ರೈಟಲ್ಲಿ ಜಿಮ್ಮು ಒಂದಿಷ್ಟು ಇರುತ್ತಿದೆ. ಕಲಿಸ್ತಾನಿಕ್ಸ್ ಅದೇ ಹೇಳೋದು. ಲೋಕ್ ಮಾಡ್ತೀಯಾನೆ ಮನುಷ್ಯ. ವಾಕ್ ಜಾಸ್ತಿ ಆಗಿದ್ದಾರೆ ಜನ. ಎಷ್ಟು ಜನ ಇದ್ದಾರೆ ನೋಡಿ. ನಾವು ಫ್ಲಡ್ ಲೈಟ್ಸ್ ಹಾಕಿ ವಾಲಿಬಾಲ್ ಆಡ್ತಾರೆ ನೋಡಿ. ಆ ಕಡೆ ಎಷ್ಟು ಬೀಚ್ ವಾಲಿಬಾಲ್ ಕೋರ್ಟ್ಸು ಎಲ್ಲ ತುಂಬಿರುತ್ತೆ. ಹೋಗಿಲ್ಲ ಆ ಕಡೆ. ಬುಕ್ ಮಾಡ್ಕೊಬೇಕಾ ಇಲ್ಲ ಫ್ರೀಯಾಗಿ ಆಡ್ತಾರೋ ಏನು ಕತೆ ಗೊತ್ತಿಲ್ಲ ನನಗೂ.
ನಾನು ರಿಸರ್ಚ್ ಮಾಡಲಿಲ್ಲ. ಅಯ್ಯೋ ಮೈ ಮೇಲೆ ಬರ್ತಾರಪ್ಪ ಓಡ್ಕೊಂಡು. ಇಲ್ಲಿ ಸೈಕ್ಲಿಂಗು ಮತ್ತು ಈ ಸ್ಕೂಟಿಯಲ್ಲಿ ಸ್ಕೂಟರ್ ರೈಡ್ ಮಾಡೋದೇ ಒಂಥರ ಮಜಾ ಅನಿಸುತ್ತೆ. ಅದು ಮಾಡಬೇಕು ಅಂತ ನಾನು ಮಾಡಿಲ್ಲ. ಮೋಸ್ಟ್ಲಿ ಹೋಪ್ಫುಲಿ ನಾನು ಕೆಲಸಕ್ಕೆ ಸೇರಾದ್ಮೇಲೆ ಒಂದು ರೌಂಡ್ ಬಂದು ಅದರಲ್ಲಿ ಇನ್ವೆಸ್ಟ್ ಮಾಡೋಣ, ಆ ಒಂದು ಫೀಲಿಂಗ್ ಮೇಲೆ. ನೋಡಿ ಆಡ್ತಿದ್ದಾರೆ ವಾಲಿಬಾಲು. ನಮ್ಮ ಸ್ಕೂಲ್ ಟೈಮಲ್ಲಿ ನಾವು ಆಡ್ತಿದ್ವಿ ವಾಲಿಬಾಲು. ಸವಿ ಸವಿ ನೆನಪು ಸಾವಿರ ನೆನಪು, ಸ್ಮ್ಯಾಶು ಹೊಡೆದ ವಾಲಿಬಾಲು. ಅಯ್ಯೋ ನೆನಪು ನೆನಪು ಊರಿನ ನೆನಪು. ನಮ್ಮ ಗ್ರೇಟ್ ಸ್ಕೂಲ್ ಮಾರುತಿ ವಿದ್ಯಾ ಕೇಂದ್ರ. ಓಡು 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 ಓಡಮ್ಮ. ಇಲ್ಲಿ ಜುಮೇರಾಗಿ ಬಂದರೆ ಇನ್ನೊಂದೇನು ಒಂದು ಒಳ್ಳೆಯ ಇದು ಅಂದರೆ ಫಿಷರ್ಮೆನ್ಸ್ ಅಡ್ಡ ಇದೆ ಇಲ್ಲಿ. ಅಲ್ಲಿ ಸಖತ್ ಫ್ರೆಶ್ಶು ಮೀನು ತಿನ್ನೋಕ್ಕೆ ಸಿಗುತ್ತೆ. ಒಂದು ರೆಸ್ಟೋರೆಂಟ್ ಇದೆ, ಮುಖತೇರ್ ಅಂತ. ಅದನ್ನು ಯೂಟ್ಯೂಬ್ ಮಾಡ್ಬೋದು, ಇಲ್ಲಾಂದರೆ ಒಂದು ಸರಿ ಟೈಮ್ ಸಿಕ್ಕಿದ್ರೆ ನಾನು ನೋಡ್ತೀನಿ ವ್ಲಾಗ್ ಮಾಡೋಕ್ಕೆ. ಆ ರೆಸ್ಟೋರೆಂಟಲ್ಲಿ ಸಖತ್ ರಶ್ಶು. ಒಬ್ಬ ಮಲಯಾಳಿ ಓಪನ್ ಮಾಡ್ಕೊಂಡಿದ್ದಾನೆ. ಅದು ಒಂದು ಚಿಕ್ಕ ಸ್ಟಾಲ್ ಥರ ಇತ್ತಪ್ಪ ನಾವು ಬರುವಾಗ ಆ ಟೈಮಲ್ಲಿ. ಈಗ ಒಂದಿಷ್ಟು ದೊಡ್ಡ ರೆಸ್ಟೋರೆಂಟ್ ಆಗಿದೆ. ಅಲ್ಲಿ ಹೋದರೆ ಮಿನಿಮಮ್ ಅಂದರೂ 1 ಗಂಟೆ ಕಾಯ್ಬೇಕು ನೀವು. ಆ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿ ಮುಂದೆ ಹೋಗೋ ತನಕ 1 ಗಂಟೆ ಆಗುತ್ತೆ ಆಲ್ಮೋಸ್ಟ್. 1 ಗಂಟೆ ಕಾದು ಕ್ಯೂ ಅಲ್ಲಿ. ಅದಾದಮೇಲೆ ಒಂದು 40 ನಿಮಿಷ 25 ನಿಮಿಷ ಕಾದು ನಿಮ್ಮ ಫಿಶ್ ಬರುತ್ತೆ ಕೈಗೆ, ಅದನ್ನ ತಿನ್ನಬೇಕು. ಅವ್ರ ಹತ್ರ ಒಂದು 3 ಟೈಪಿನ ಫಿಶ್ ಇರುತ್ತೆ ಯೂಶ್ವಲಿ. ಗ್ರೂಪರ್ ಅಂತ ಒಂದು ಇರುತ್ತೆ, ಬರ್ತಾರಪ್ಪ ಮೈ ಮೇಲೆ. ಗ್ರೂಪರ್ ಅಂತ ಇರುತ್ತೆ ಯೂಶ್ವಲಿ. ಅದು ಬಿಟ್ಟರೆ ಹಮ್ಮೂರ್ ಅಂತ ಇರುತ್ತೆ. ಒಂದಿಷ್ಟು ಇರುತ್ತೆ, ಹಾಕೋ ಬರ್ತಾ ಇಲ್ಲ. ಒಳ್ಳೆ ಮೀನುಗಳು ಜಾಸ್ತಿ ಇದಿರಲ್ಲ. ನಾನು ಇಲ್ಲಿ ಎಟಿಕೆಟ್ ಹೆಂಗೆ ಗೊತ್ತಾ, ಹೋಗುವಾಗ ರೈಟಲ್ಲಿ ಇರಬೇಕು, ಅವ್ರು ಬರುವಾಗ ಅವ್ರು ಲೆಫ್ಟಲ್ಲಿ ಬರಬೇಕು. ಫಾಲೋ ಮಾಡಲ್ಲ, ಸಾಯಂಕಾಲದವ್ರು ಇದೇ ಆಗೋದು. ಹಾಗೆ ಮೈ ಮೇಲೆ ಬರ್ತಾರೆ. ನೀವೇ ಇಲ್ಲಿ ಕೈಟ್ ಮಾರ್ಕೆಟ್ ಕಾಣ್ತಲ್ಲಪ್ಪ. ಓಕೆ, ಕೈಟ್ ಬೀಚ್ ಹೋಗಿ ಬರೋಣ. ಕೀಪ್ ದ ಥಾಟ್ಸ್. ಮೀನಿನ ಅಂಗಡಿ ಬಗ್ಗೆ, ಮೀನಿನ ರೆಸ್ಟೋರೆಂಟ್ ಬಗ್ಗೆ ಹೇಳ್ತಿರ್ತೀರ. ಇನ್ನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಮಾರ್ಕೆಟು, ನೋಡೋಣ. ಇದು ಫ್ಯಾಷನ್ ಡಿಸೈನ್, ಬೀಚ್ ಬಡ್ಡೀಸ್, ಗೋಲ್ಡನ್ ಚೇಂಬರ್, ಕೋಕೋ ಕ್ರಾಶೆ. ಎದುರಿಸ್ಬಿಟ್ಟಲ್ಲ. ಜನ್ಷ ನಮ್ಮ ದುವಾ ಟಿಪ್ಸಿ ಎಂಬ ಒಂದಿಷ್ಟು ಜನ ಬರೀ ಫಿಲಿಪಿನೋ ಕಡೆ ಇದ್ದಾರೆ. ಇವ್ರ ಕಡೆ ಹೋದರೆ ಓಕೆ ಇಷ್ಟೇನಾ? ಓಕೆ, ತಿರ್ಗಿ ವಾಪಸ್ ಮಾಡೋಣ. ಇದೆ ನೋಡೋಣ ಈ ಕಡೆ ಏನಿದೆ. ಅದೇ ಇಲ್ಲ ತೋರಿಸಿದ್ದೀನಿ. ಈ ಕಡೆ ಯಾರು ಸ್ಕೇಟ್ಸ್ ಇಟ್ಕೊಂಡು ಇಲ್ಲಿ ಬಂದವನೆ. ಯಾಕಪ್ಪ ಹೋಗಿಲ್ವಾ ಆ ಕಡೆ ಪಾರ್ಕ್ ಕಡೆ? ಹೋಗಿ ಸಾರಿ ಅಮ್ಮ. Where are you going? My UAE flag. Tattoo. Okay. Ready. ಬೇಡ, ಇನ್ನೇನು ವಾಪಸ್ ಹೋಗೋದು ಅಲ್ಲಿಗೆ ಮಾರ್ಕೆಟ್ಗೆ. ಓಕೆ, ಮೀನು ಅಲ್ಲಿ ಒಂದಿಷ್ಟು ಮೀನುಗಳು ಸಿಗುತ್ತೆ. ಅದು ಬಿಟ್ಟರೆ KG ಲೆಕ್ಕದಲ್ಲಿ ಮೀನು ಸಿಗೋದು. ಮತ್ತು ಇದು ಏನಂತಾರೆ, ಶ್ರಿಮ್ಸು ಸಿಗುತ್ತೆ, ಜಿಂಗ. ಅದು ಮಸಾಲ ಹಾಕಿರ್ತಾರೆ. ನಾವು ಹೋಗಿ ಒಂದಿಷ್ಟು ಎಷ್ಟು ಬೇಕೋ ನಮಗೆ ಅಷ್ಟು ತೊಗೊಂಡು ಅವ್ರಿಗೆ ಕೊಟ್ಟರೆ ಅವ್ರು ಅಲ್ಲೇ ಫ್ರೈ ಮಾಡಿ ನಮಗೆ ಕೊಡ್ತಾರೆ. ಅದ್ರ ಜೊತೆ ಎಕ್ಸ್ಟ್ರಾ ನಾವು ಪರೋಟ ಮತ್ತು ರೈಸ್ ತೊಗೊಬೇಕು. ಕುಷ್ಕ ಕೊಡ್ತಾರೆ, ಒಂದು ಇದು ಕೊಟ್ಬಿಡ್ತಾರೆ, ದಾಲ್ ಥರ. ಅದು ಸಕ್ಕತ್ತಾಗಿರುತ್ತೆ. ಅಲ್ಲಿ ಫ್ರೆಶ್ಶು ತಿಂದು
ಬರಬೇಕು. ಅಲ್ಲಿ ಫುಲ್ಲು ರಶ್ ಇರುತ್ತೆ. ಅದು ಒಂದು ಒಳ್ಳೆ ಸ್ಪಾಟ್ ಇದೆ ಜುಮ್ಮೆದ. ನೋಡಿ ಹೆಂಗೆ ಬಂದೀವಿ, ಇದ್ದಾರೆ ಜನ. ಅಯ್ಯೋ 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 ಹೇಗೆ ಬರ್ತೀರಲ್ಲಪ್ಪ. ಹಾಂ, ಸೊ ನೋಡಿ ಹೆಂಗೆ ತುಂಬಿದ್ದಾರೆ ಜನ. ಆವಾಗಲೇ ಬಂದಿದ್ದು ಬೆಳಗ್ಗಿಂದು ಸೀನ್ ಹೆಂಗಿತ್ತು, ಸಾಯಂಕಾಲದ ಸೀನ್ ಹೆಂಗಿದೆ. ದಿಸ್ ಈಸ್ ದ ಸೀನ್ ಆಫ್ ದ ಈವ್ನಿಂಗ್. ما فيك تملي شعر. На самом деле... JJ Chicken, grilled chickens. ಇಷ್ಟಿದೆ ಬ್ರಾಂಚಸ್ಸು. ಇಲ್ಲಿ ತಿಂದಿಲ್ಲ, ಟ್ರೈ ಮಾಡೋಣ ಒಂದಿನ. ಇದೆಲ್ಲ ರೆಸ್ಟೋರೆಂಟ್ ತಿಳ್ಕೊಂಡಿತ್ತಪ್ಪ ಬೆಳಗ್ಗೆ ಹೊತ್ತು ಓಪನ್ ಆಗಿದೆ. ಈ ಚೂರೋಸು ಮುರುಕ್ಗಳು, ಮುರುಕೂಸ್, ಅದು ಸ್ವೀಟ್ ಆಗಿರುತ್ತೆ ಅಷ್ಟೇ. ಮುರುಕಲ್ಲ ಆ್ಯಕ್ಚುಲಿ ಕೋಡ್ಬಳೆ. ಅದನ್ನ ಹತ್ಕೊಂಡು ತಿಂತಾರೆ ಸ್ವೀಟಿಗೆ, ಚಾಕ್ಲೇಟ್ ಇದಕ್ಕೆ. ಏನು ನಕ್ಕೋಬಾ ಯಾರಪ್ಪ ಇದು? ಓಕೆ, ನಮ್ಮ ಸ್ಪೆಷಲಿ ಏಬಲ್ಡ್ ವೀಲ್ ಚೇರ್ ಇಟ್ಕೊಂಡಿರೋರು ಹೋಗೋ ವೇನಲ್ಲಿ ನಡ್ಕೊಂಡು ಹೋಗಿ ನೋಡೋಣ ಏನೇನಿದೆ ಇಲ್ಲಿ ಅಂತ. ಸ್ಟಾಲ್ ಇದೆ ಈ ಕಡೆ ಲೆಫ್ಟಲ್ಲಿ. ಸ್ಕೂಲ್ ಬಸ್ ಏನು ಮಾಡ್ತಿದೆ ಇಲ್ಲಿ? ಸ್ಕೂಲ್ ಬಸ್ ನೋಡ್ತೀನಪ್ಪ, ಏನು ಕತೆ ಇಲ್ಲಿ? ಸುಮ್ಮನೆ ಹಾಕಿದ್ದಾರೆ ಅಷ್ಟೇ, ಅದು ಏನೋ ಒಂದು ಇದಕ್ಕೋಸ್ಕರ. ಇಲ್ಲಿ ಒಂದಿಷ್ಟು ಏನೋ ಇತ್ತು, ಇಲ್ಲಿ ಇನ್ನೂ ಮುಚ್ಚೋಗಿದೆ. ಇದು ಕರೋನಾ ಟೈಮ್ಗೂ ಮುಂಚೆ ಸಖತ್ ಬ್ಯುಸಿ ಇರ್ತಿತ್ತು ಈ ಒಂದಿಷ್ಟು ಸ್ಪೇಸು. ಇದೆಯಲ್ಲ ಇಲ್ಲಿ ಏನೋ ಇತ್ತಿಲ್ಲ ಆ್ಯಕ್ಚುಲಿ. ಸರ್ಫಿಂಗ್ ಬೋಟ್ಸ್ ಎಲ್ಲ ಮಾಡೋರು, ರೆಂಟಿಗೆ ಕೊಡೋರು ಎಲ್ಲ ಮುಚ್ಚೋಗಿದೆ. ಇಮೋಷನ್ ಅಂತ ಅವ್ರಾಗ ಏನೋ ಆಡ್ತವ್ರೆ, ಜೆಟ್ ಸ್ಕೀ.
ಇಲ್ಲೊಂದು ರೆಸ್ಟೋರೆಂಟ್ ಥರ ಇತ್ತು ಏನೋ ಸೋಲೆಮಿಯೋ ಮುಚ್ಚೋಗ್ಬಿಡಿದೆ, ಏನು ಇಲ್ಲವೇ ಇಲ್ಲ ಇಲ್ಲಿ. ಜಾಗನೇ ಒಂಥರ ಅಂತ ಇದೆ ಆ ಕಡೆ ನೋಡ್ತಾ. ಇಲ್ಲ ನಾನು ಕೊಲೆ ಮಾಡಿಲ್ಲ, ಸಾರಿ. ಲೈಟ್ ಬಿಡ್ತಾವೆ ನನಗೆ, ಫುಲ್ ಫ್ಲ್ಯಾಶು. ಹೌಸ್ ಡ್ಯಾಡ್ ಬ್ಲಾಗ್ಸ್ ಸೋಲೆಮಿಯೋ. ಇನ್ನೇನು ಸಾಕು. ಇದು ಈವ್ನಿಂಗ್ ಶಾರ್ಟು. ಇಲ್ಲಿ ಆಲ್ಮೋಸ್ಟ್ 57 ಮಿನಿಟ್ಸ್ ಆಗುತ್ತೆ ಇದು ಈ ವಿಡಿಯೋ. ಇಲ್ಲಿಗೆ ಮುಗಿಸ್ತೀನಿ ಇದು ವಿಡಿಯೋನ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ನೈಟಲ್ಲಿ ಇನ್ನು ಸ್ವಲ್ಪ ಕತ್ಲೆ ಆಗಲಿ, ನನ್ನ ಹೆಂಡತಿ ಮಗಳಿಗೆ ಕರ್ಕೊಂಡು ನೈಟ್ ಸ್ವಲ್ಪ ವಾಕ್ ಮಾಡಿ ಅಲ್ಲಿಂದ ಡ್ರೈವ್ ಮಾಡಿಕೊಂಡು ಶಾರ್ಜಾಗೆ ಹೋಗೋಣ. ದುಬೈ ಶಾರ್ಜಾ ರೋಡಿಂದು ಒಂದಿಷ್ಟು ವ್ಯೂಸ್ ತೋರಿಸ್ತೀನಿ ಡ್ರೈವ್ ಮಾಡಿಕೊಂಡು. ನನ್ನ ಲಾಸ್ಟ್ ವೀಡಿಯೋಲಿ ರಾಸಲ್ ಖೈಮಾದಿಂದ ಒಂದಿಷ್ಟು ಸ್ವಲ್ಪ ಚಿಕ್ಕ ವೀಡಿಯೋ ತೋರಿಸಿದ್ದೆ. ಅದರಲ್ಲಿ ಒಂದಿಷ್ಟು ಜಾಗ ಏನು ಕಾಣಲಿಲ್ಲ, ಸುಮ್ಮನೆ ಅದು ಫಾಸ್ಟಾಗಿ ಮಾಡ್ಕೊಂಬಿಟ್ಟೆ. ನೋಡ್ತೀನಿ, ಈ ತೋರಿಸ್ತೀನಿ. ಶಾರ್ಜಾ ಮತ್ತು ದುಬೈಯಿಂದ ಶಾರ್ಜಾಗೆ ಹೋಗುವಾಗ ಮತ್ತು ಶಾರ್ಜಾ ಒಳಗೆ ಡ್ರೈವ್ ಮಾಡಿಕೊಂಡು ಮನೆ ತನಕ ಹೋಗಿ ಅಲ್ಲಿನ ವ್ಯೂಸು ತೋರಿಸ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಾದಮೇಲೆ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಎತ್ತಿ. ನೋಡಿ ಹೆಂಗೆ ಕೂತಿರ ಆರಾಮಾಗಿ. ಸ್ವಲ್ಪ ಮೋಟಿವೇಟ್ ಮಾಡಿದ್ರೆ ನಾವು ಇನ್ನೂ ಒಂದಿಷ್ಟು ವೀಡಿಯೋಸ್ ಮಾಡ್ಬೋದು. ಇನ್ನೂ ಎಷ್ಟಿದೆ ಗೊತ್ತಾ ನೋಡೋದು UAE-ನಲ್ಲಿ. ನೋಡಿ ಲೈಟಿಂಗ್ಸು ಆ ಕಡೆ ಬುರ್ಜ್ ಅಲ್ಲರಂತೆ. ಓಕೆ, ಎನಿವೇಸ್ ಮಾತಾಡ್ತಾನೆ ಇರ್ತೀನಿ, ತೋರಿಸ್ತಾನೆ ಇರ್ತೀನಿ ಈ ಅಲೆಗಳ ಸದ್ದು. ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಒತ್ತಿ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ. ಹೇಗನ್ನಿಸ್ತು ತಿಳಿಸಿ. ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸ್ ಇದೆ, ಅದನ್ನು ಫಾಲೋ ಮಾಡಿ ನೋಡಿ. ಥ್ಯಾಂಕ್ ಯು.